ಹರಿ ಓಂ. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯ ಯೌವನಂ ಪ್ರತ್ಯಾಯಾಂತಿಂ ಗತಾಃ ಪುನರ್ನ ದಿವಸಾಃ ಕಾಲೋ ಜಗದ್ಭಕ್ತಃ ಜಗದಕ್ಷಕಃ ಲಕ್ಷ್ಮೀಸ್ತೂಯತರಂಗಭಂಗಚಪಲಾಂ ವಿದ್ಯುಚ್ಚಲಂ ಜೀವಿತಂ ತಸ್ಮಾತ್ ತ್ವಾಂ ಶರಣಾಗತಂ ಶರಣದಂ ಸಾಯಿಷ ರಕ್ಷಾಧುನಾ. ನಾವು ನೋಡುತ್ತಿದ್ದ ಹಾಗೆ ಈ ಜೀವನ ಅವನತಿ ಆಗ್ತಾ ಇದೆ, ಯೌವನ ನಶಿಸ್ತಾ ಇದೆ, ದಿನಗಳು ಉರುಳುತ್ತಾ ಪುನಃ ಬರಲಾರದು, ಸಮಯವು ಪ್ರಪಂಚವನ್ನು ನುಂಗುತ್ತಾ ಇದೆ. ಅದೃಷ್ಟ ಐಶ್ವರ್ಯಗಳು ನೀರಿನ ಮೇಲೆ ಗುಳ್ಳೆಯಂತೆ ಅಸ್ಥಿರ, ಜೀವನವು ಮಿಂಚಿನಂತೆ ಸಾಗ್ತಾ ಇದೆ. ಆದ್ದರಿಂದ ಸಾಯಿ, ನಿನ್ನನ್ನು ನಾನು ಆಶ್ರಯಿಸಿದ್ದೇನೆ. ಓ ಸಾಯಿಷಾ, ನನಗೆ ರಕ್ಷಣೆ ನೀಡು, ನನ್ನನ್ನು ಈಗ ಕಾಪಾಡು. ರೋಗಾಸ್ತುದಂತಿ ಸತತಂ ಪ್ರಬಲಂ ಶರೀರಂ ಕಾಮಾದುಯೊಪ್ಪೆನು ದಿನಂ ಪ್ರದಹಂತಿ ಚಿತ್ತಂ ಮೃತ್ಯುಚಃ ನೃತ್ಯತಿ ಸದಾ ಕಲಯನ್ ದೀನಾನಿ ತಸ್ಮಾತ್ ತ್ವಮದ್ಯ ಶರಣಂ ಮಮ ಸಾಯಿನಾಥ. ರೋಗಗಳು ಅನವರತ ದೇಹ ಬಲವನ್ನು ಆಕ್ರಮಿಸ್ತವೆ. ಆಸೆ ಆಕಾಂಕ್ಷೆಗಳು ನಮ್ಮ ಹೃದಯ ಮನಸ್ಸನ್ನು ಉರಿಸುತ್ತವೆ. ಸಾವು ನಮ್ಮ ಮುಂದೆ ನೃತ್ಯ ಮಾಡ್ತಾ ಇದೆ. ಆದ್ದರಿಂದ ಓ ಸಾಯಿನಾಥ, ಸಾಯಿನಾಥ, ನಮಗೆ ನೀನು ಆಶ್ರಯವನ್ನು ಕೊಡು. ದೇಹೋ ವಿನಶ್ಯತೆ ಸದಾ ಪರಿಣಾಮಶೀಲ ಚಿತ್ತಂ ಚ ಖಿದ್ಯತೆ ಸದಾ ವಿಷಯಾನುರಾಗಿ ಬುದ್ಧಿಂ ಸದಾ ಹಿ ರಮತೆ ವಿಷಯೇಷು ನಾಂತಂ ತಸ್ಮಾತ್ ತ್ವಮದ್ಯ ಶರಣಂ ಮಮ ಸಾಯಿನಾಥ. ಈ ದೇಹ ಕಾಲ ಕಾಲಕ್ಕೆ ಬದಲಾವಣೆ ಆಗುತ್ತಾ ಸಾಯ್ತಾ ಇದೆ. ಯಾವಾಗಲೂ ವಸ್ತುಗಳನ್ನು ಹೊಂದಲು ಮನಸ್ಸು ನೋವಿನಿಂದ ತುಂಬಿರ್ತಾ ಇದೆ. ಬುದ್ಧಿಯು ಯಾವಾಗಲೂ ಇಂದ್ರಿಯಗಳಿಗೆ ಅಂಟಿಕೊಂಡಿದೆ. ಆದ್ದರಿಂದ ಸಾಯಿಷ, ನೀನೇ ನನಗೆ ಆಶ್ರಯ ಕೊಡು, ಆಶ್ರಯ ಕೊಡು. ಆಯುರ್ವಿಶ್ಯತಿ ಯಥಾ ಮಕಟಕ್ತೋಷ್ಟಯಂ ವಿದ್ಯುಚ್ಛಬೇವ ಚಪಲ ನಮ ಯೌವನಶ್ರೀ ವೃದ್ಧಾ ಪ್ರದವತಿ ಯಥಾ ಮೃಗರಾಜಲಕ್ಷ್ಮೀ ತಸ್ಮಾತ್ ಮಧ್ಯಾಸಣಂ ಮಮ ಸಾಯಿನಾಥ. ತೂತುಗಳಿರುವ ಮಡಕೆಯಂತೆ ಜೀವನ ಸಾಗುತ್ತಾ ಇದೆ, ನಶಿಸ್ತಾ ಇದೆ. ಯೌವನದ ಸಂತೋಷ ಚಂಚಲವಾದದು, ಮಿಂಚಿನ ಹುಳುವಿನಂತೆ ಅದು ಕ್ಷಣಿಕ ಆಯುಷ್ಯ. ಆದ್ದರಿಂದ ಶಿವದಂತೆ ಬಹಳ ವೇಗವಾಗಿ ಮುಂದುವರಿಯುತ್ತದೆ. ಆದ್ದರಿಂದ ಸಾಯಿನಾಥ, ಈಗ ನೀವು ನನ್ನ ಆಸರೆ, ನೀವೇ ನನಗೆ ಆಸರೆ. ಸತ್ಸಂಗಹೀವಿತಾದವ ಭಕ್ತಿ ಹೇತು ಸಾಪ್ಯಜ್ಜನಾಸ್ತಪತ ಖಂಡಿತಮಾಣನೋಮಿ ತಾಮಂತ್ರಣೇನ ಹಿ ಚ ಬೋಧವರ್ತ ತಸ್ಮಾತ್ಮೇವ ಶರಣಮಮ ಸಾಯಿನಾಥ. ಸಾಯಿ ಸಂಗತಿ, ಸಂತರೊಡನೆ ಸಂಪರ್ಕ ಬೆಳೆಸುವುದು ಇವು ಭಕ್ತಿಯ ಮೂಲ. ನಾನೇ ಬುದ್ಧಿವಂತ ಎಂದು ತಿಳಿದು ನಾನು ಸಾಯಿ ಸಂಗತಿ ಬೆಳೆಸಲಿಲ್ಲ. ಸತ್ಸಂಗ ಮತ್ತು ಭಕ್ತಿ ಇಲ್ಲದಿದ್ದಲ್ಲಿ ಪ್ರಜ್ಞೆಯಲ್ಲಿದೆ. ಆದ್ದರಿಂದ ಈಗ ಸಾಯಿನಾಥ, ನೀನೇ ನನಗೆ ಆಶ್ರಯದಾತ. ಸಾಯೀಶ ಶಂಕರಗಿರೇ ಗಿರಿಜೇಶಮೇಶ ಸಂಭೋಜನಾರ್ದನ ಗಿರೀಶ ಮುಕುಂದ ಬಾಬಾ ನಾನ್ಯಾಗತಿರ್ಮಮ ತೂತೆ ಶರಣಂ ಯಾಯ ತಸ್ಮಾತ್ ಪ್ರಭೋ ಮಮ ಗತಿ ಕೃಪಯಾ ವಿದೇಹ. ಓ ಸಾಯಿಷ, ಶಂಕರ, ಹರಿ, ಪಾರ್ವತಿ, ರಮಣ, ಲಕ್ಷ್ಮೀ ರಮಣ, ಶಂಭು, ಜನಾರ್ದನ, ಗಿರೀಶ, ಮುಕುಂದ, ಬಾಬಾ, ನಿಮ್ಮ ಪಾಪ ಪದ್ಮಗಳಲ್ಲಿ ಶರಣು ಹೊರತು ಇನ್ಯಾವ ದಾರಿಯೂ ನನಗಿಲ್ಲ. ಆದ್ದರಿಂದ ಓ ಪರಮಾತ್ಮ, ನಿನ್ನ ಕೃಪೆ ತೋರು, ನನ್ನ ಗುರಿಯನ್ನು ತಲುಪಲು ನೆರವಾಗು. ಈ ಪ್ರಾರ್ಥನೆಯನ್ನು ಸಾಯಿ ಜೊತೆಗೆ ಅನುಸಂಧಾನವನ್ನು ಈ ಜೀವಾತ್ಮ ಮತ್ತು ಅಂತರಾತ್ಮದೊಂದಿಗೆ ಬಾಬಾರವರ ಅಂತರಾತ್ಮದೊಂದಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಹರಿ ಓಂ. ಇವತ್ತು ನಾವು ಉಡುಪಿ ಜಿಲ್ಲೆಯ ಶಂಕರಪುರದ ದ್ವಾರಕಾಮಾಯಿ ದರ್ಬಾರದಿಂದ ನಿಮಗೆ ಈ ಸಾಯಿ ಸಚ್ಚರಿತ್ರೆಯ 16ನೇ ಅಧ್ಯಾಯದ ಅನುಸಂಧಾನವನ್ನು ಮಾಡ್ತಾ ಇದ್ದೇವೆ. ಸಾಯಿ ಈಶ್ವರ್ ಚಾನೆಲ್ ಮುಖಾಂತರ ವಾಹಿನಿ ಮೂಲಕ ಇವತ್ತು ಮನೆಯಲ್ಲಿಯೂ ಸಹ ನೀವು ನೇರವಾಗಿ ಕುಳಿತುಕೊಂಡು ಬಾಬಾರವರ ಈ ದಿವ್ಯ ಪ್ರವಚನವನ್ನು, ಉಪದೇಶಾಮೃತವನ್ನು ಕೇಳುವಂಥ ಭಾಗ್ಯ ಸಾಯಿ ಈಶ್ವರ್ ಚಾನೆಲ್ ನಿಮಗೆ ಒದಗಿಸಿದೆ. ಈ ಮೂಲಕ ತಾವು ಸಾಯಿಯ ಉಪದೇಶಾಮೃತ ಅಷ್ಟೆಲ್ಲ ಸವಿ ನುಡಿಗಳನ್ನು ನಾವು ಇಲ್ಲಿ ಬಾಬಾರ ಸೇವಕರಾಗಿ ಇಲ್ಲಿ ಬಂದಿದ್ದೇವೆ ಅಷ್ಟೇ. ಈ ಸೇವಾಮೃತವಾದಂಥ ಸವಿನುಡಿಗಳನ್ನು ಕೇಳಿ ಧನ್ಯರಾಗಿ ಅಂತ ಹೇಳ್ತಾ
ಇಲ್ಲಿಯ ಈ ದ್ವಾರಕಾಮಯ್ಯ ಪೂಜ್ಯ ಗುರುಗಳಾದಂತಹ ಶ್ರೀ ಸಾಯಿ ಈಶ್ವರ ಗುರುಜಿಯವರಿಗೆ ಪ್ರಣಾಮಗಳನ್ನು ಮಾಡುತ್ತಾ, ದರ್ಶಕರಿಗೂ ಸಹ ಕೇಳುವಂಥ ಸಾಯಿ ಭಕ್ತರಿಗೆ ಈ ಪರಿವಾರ ಇವತ್ತು ಏನಿದೆ ಈ ವಾಹಿನಿ ಮೂಲಕ ತಾವೆಲ್ಲರೂ ಈ ಸಚ್ಚರಿತೆಯನ್ನು ಕೇಳ್ತಾ ಇದ್ದೀರಿ. ನೀವೆಲ್ಲರೂ ನನ್ನ ಪರಿವಾರದಲ್ಲಿ ತಾವೆಲ್ಲವನ್ನು ನಾನಂತ ತಿಳಿದುಕೊಳ್ತಾ ಎಲ್ಲ ಮಾತೆಯರಿಗೆ ಎಲ್ಲ ನಮನ ಮಾಡುತ್ತಾ, ಮತ್ತೊಮ್ಮೆ ದರ್ಬಾರದಲ್ಲಿರುವ ಆ ದರ್ಬಾರದಲ್ಲಿ ರಾಜಾರೂಢನಾಗಿರುವ ಶ್ರೀ ಸಾಯಿಗೆ ಪ್ರಣಾಮವನ್ನು ಮಾಡುತ್ತಾ ಇವತ್ತಿನ 16ನೇ ಅಧ್ಯಾಯದ ಅನುಸಂಧಾನವನ್ನು ನಿಮಗೆ ಎದುರಿಗೆ ಇಡ್ತಾ ಇದ್ದೀನಿ. ಹರಿ ಓಂ ಹರಿ ಓಂ. ಅಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಸುತ್ತಮುತ್ತೆಲ್ಲ ಅತ್ತು ಅಲೆದಾಡಿದೆ, ಸುತ್ತಮುತ್ತೆಲ್ಲ ಅತ್ತು ಅಲೆದಾಡಿದೆ, ಕಾದೆ ನಾನು ಕತ್ತುದ್ದ ಮಾಡಿ ಕೈಯನ್ನು ನೀಡಿ, ಕತ್ತುದ್ದ ಮಾಡಿ ಕೈಯನ್ನು ನೀಡಿ, ಬೊಗಸೆಯಲ್ಲಿ ಕಾಂಚಾಣ ಕಾಣುವಾಸೆ, ಬೊಗಸೆಯಲ್ಲಿ ಕಾಂಚಾಣ ಕಾಣುವಾಸೆ, ಅರಿವಾಯಿತೀಗ ಗುರು, ಅರಿವಾಯಿತೀಗ ಗುರು, ಅಳಬೇಕು ನಿನಗಾಗಿ, ಅಳಬೇಕು ಗುರು, ಅಳಬೇಕು ಗುರು ನಿನಗಾಗಿ, ನನಗೆ ಈಗ ಅರಿವಾಗಿದೆ. ಎಲ್ಲರಿಗೂ ಸಹ ಕಾಂಚನ ಹಣ 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 ಗಳಿಸಬೇಕೆಂಬುದು ಒಂದೇ ಉದ್ದೇಶ. ಹಾಗಾದರೆ ಗುರುವಿನ ಸಾನ್ನಿಧ್ಯ ಯಾವಾಗ ಬೇಕ ಅರಿವಾಗೋದು ಭಾಳ ಕಷ್ಟ. ಅದು ಅರಿವಾಗೇವಾಗತ್ತೆ. ಕೇವಲ ಆಂಚಾಣದ ಮೊರೆ ಹೊಕ್ಕಿ ಮಾನ ಮರ್ಯಾದೆಗಳನ್ನು ಕಳೆದುಕೊಂಡು ದುಡ್ಡು 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 ಅಂತ ಕೇವಲ ದುಡ್ಡಿಗಾಗಿ ಜೀವನ ಮಾಡ್ತಾವಾಗ ಮರಣ ಹೊಂದಿದ ಮೇಲೆ ನಾವು ಒಂದು ಮುಷ್ಟಿಯನ್ನು ಮಣ್ಣನ್ನು ಸಹ ಹೊತ್ತು ಹೋಗುವುದಿಲ್ಲ ಇರುವಂಥ ಪರಿಸ್ಥಿತಿ ಇರುವಾಗ ನಮಗೆ ಅರಿವಾಗುವುದು ಭಾಳ ಕಷ್ಟ. ಏನು ದೇವರ ಧ್ಯಾನ ಮಾಡೋದು, ದೇವರ ಅನುಸಂಧಾನ ಮಾಡೋದು, ಸಾಯಿಬಾಬಾರ ಚರಿತ್ರೆಯನ್ನು ಓದು, ಇದು ಒಂದು ಕುರುಡು ಅಂತ ತಿಳಿದುಕೊಳ್ಳುವಂಥ ಭಾವನೆ ನಾಸ್ತಿಕರಿಗಿರ್ತದೆ. ಆದರೆ ಕೊನೆಯಲ್ಲಿ ಅರಿವಾಗ್ತದೆ. ಅದಕ್ಕಾಗಿ ಈ ಸಾಲಿನಲ್ಲಿ ಇದೆ, ಅರಿವಾಯಿತೀಗ ಗುರು, ಅಳಬೇಕು ನಿನಗಾಗಿ. ನಾನು ನಿನ್ನ ಸಲುವಾಗಿ ಅಳಬೇಕಂತ ಅರ್ಥ ಏನಂದರೆ ನಿನ್ನ ಸಲುವಾಗಿ ಶರಣಾಗತರಾಗಬೇಕು. ನೀನೇ ನನಗೆ ದಾರಿ. ಎಲ್ಲವೂ ಇದ್ದು ಮನಃಶಾಂತಿ ಇಲ್ಲ ಇದ್ದರೆ, ಆರೋಗ್ಯ ಇಲ್ಲದೆ ಇದ್ದರೆ ಏನು ಪ್ರಯೋಜನ? ಹಣ ನಮ್ಮನ್ನು ಎಷ್ಟು ಹಣ ಕೊಟ್ಟರು ಜೀವ ಬದುಕಿಸ್ಲಿಕ್ಕಾಗತ್ತ? ಕಾಂಚಾಡದಿಂದ ಸಾಧ್ಯವಾಗತ್ತ? ಭಗವಂತನ ಇರುವಿಕೆಯಲ್ಲಿ ನಾವು ಭಗವಂತನ ನಿರಂತರವಾದಂಥ ಅನುಸಂಧಾನದಿಂದ ಪರಮಾತ್ಮನಿಗೆ ಮೊರೆ ಇಡುವುದರಿಂದ ಆ ಹೊತ್ತಿಗೆ ಬಂಧು ಬಳಗ ಕಾಂಚಾಣ ಇರೋ ತನಕ ಎಲ್ಲ ಬಂಧು ಬಳಗ ಇರ್ತಾರೆ. ಆದರೆ ನಿಮ್ಮ ಜೊತೆಗೆ ಇರುವವನು ಭಗವಂತ ಮಾತ್ರ, ಆ ಸಾಯಿ. ಈ ಭಾವನೆಯಿಂದ ಆತನಿಗಾಗಿ ನಾವು ಆಳಬೇಕು. ಅರ್ಥ ಆತನಿಗಾಗಿ ದಿನೇವಿಡೀ ನಾವು ಮೊರೆ ಇಡಬೇಕು. ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಸಹ ಸಾಯಿರಾಮ್ 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 ಅಂತ ಆತನ ಅನುಸಂಧಾನ ಮಾಡ್ತಾ ನಾವು ಕರ್ತವ್ಯ, ನಮ್ಮ ದೇವರು ವಹಿಸಿಕೊಟ್ಟಂಥ ಕರ್ತವ್ಯಗಳನ್ನು ಮಾಡ್ತಾ ನಾವು ಇರಬೇಕು ಅಷ್ಟೇ. ಅದಕ್ಕಾಗಿ ಅರಿವಾಯಿತೀಗ ಗುರು, ಅಳಬೇಕಾಗಿ ನಿನಗಾಗಿ. ಈ 16ನೇ ಅಧ್ಯಾಯ ಕಾಂಚಾಣದ ಮೇಲೆಯೇ ಬ್ರಹ್ಮಜ್ಞಾನವನ್ನು ಪಡೆಯಬೇಕಂತ ಒಬ್ಬ ಧನಿಕನ ಕಥೆ. ಇದು ಬಹಳಷ್ಟು ಅರ್ಥಪೂರ್ಣವಾದಂಥ ಸಾಯಿಬಾಬಾರವರು ಬ್ರಹ್ಮಜ್ಞಾನವನ್ನು ಯಾವ ರೀತಿ ಯಾವ ಮುಖಾಂತರ ನಾನು ತಿಳಿಯಪಡಿಸಿದರು, ಅದು ನಮಗೆಲ್ಲರಿಗೂ ಒಂದು ನೀತಿ ಪಾಠ. ಇದು ಈ ಅಧ್ಯಾಯ ಬ್ರಹ್ಮಜ್ಞಾನ. ಇದನ್ನು ನಾನು ನಿಮ್ಮ ಎದುರಿಗೆ ಇದನ್ನು ಇಡ್ತಾ ಇದ್ದೇನೆ. ಶಾಂತ ಚಿತ್ತರಾಗಿ ಆ ಸಾಯಿಯ ಧ್ಯಾನದಲ್ಲೇ ತಲ್ಲೀನರಾಗಿ ಈ ಕಥೆಯನ್ನು ಆಲಿಸಬೇಕಂತ ನಾನು ನಿಮ್ಮಲ್ಲಿ ಕೇಳಿಸ್ಕೊಳ್ತಾ ಇದ್ದೇನೆ. ಮನುಷ್ಯನ ಬುದ್ಧಿ ವಿಕಸನಗೊಂಡಂತೆಲ್ಲ ಒಳಗಿದ್ದ ಶಾಂತಿಯ ಪುಷ್ಪ ಕಳೆದಿಂದ ಕಳೆಗೊಳ್ಳುತ್ತದೆ. ಅಂದರೆ ಕಳೆಗುಂದ ಕೊಡುತ್ತದೆ ಅಂತ ಅರ್ಥ. ಅಂದರೆ ನಾವು ಹೇಗೆ ಬುದ್ಧಿ ವಿಕಸಿತವಾಗ್ತಾ ಇರ್ತದೆ, ನಾವು ಹೇಗೆ ಬುದ್ಧಿಯನ್ನು ಪಡೆದು ನಾವು ಸಾಮಾಜಿಕ ಕ್ಷೇತ್ರದಲ್ಲಿ ಎತ್ತರದ ಮಟ್ಟಿಗೆ ಹೋಗ್ತಾ ಇರುವಾಗ ಕೆಳಗಡೆ ಏನಾಗತ್ತೆ ಅಂದರೆ ಶಾಂತಿಯ ಪುಷ್ಪ ಕಳೆಗುಂದ ಕೊಡುತ್ತದೆ. ಅರ್ಥಾತ್ ನಮಗೆ ಶಾಂತಿ ಎಂಬುದು ಕಡಿಮೆ ಆಗ್ತಾ ಹೋಗ್ತದೆ. ಜವಾಬ್ದಾರಿ ಹೆಚ್ಚಾದಾಗ ಅಥವಾ ಕಾಂಚಾಣದ ಮೋಹ ಹೆಚ್ಚಾದಾಗ ನಮಗೆ ಶಾಂತಿ ಎಂಬುದು ಅದು ಕಳೆಗುಂದ ತೊಡಗ್ತದೆ. ಇದು ಅರ್ಥ ಎಲ್ಲರಿಗೂ ಮನನ ಆಗಿರಬೇಕು. ನಾನು ಈಗ ಹೇಳ್ತಿರುವ ವಾಕ್ಯ ಬುದ್ಧಿ
ಅನಂತ ಸುಖವನ್ನು ಅರಸಲು ತೊಡಗಿದರೆ, ಆದರೆ ಬುದ್ಧಿ ತದ್ವಿರುದ್ಧವಾಗಿ ಅನಂತ ಸುಖವನ್ನು ಅರಸಲು ತೊಡಗಿದರೆ ಇದೆಯ ಶಾಂತಿ ಕುಸುಮಕ್ಕೆ ಇನ್ನಷ್ಟು ದಳಗಳು ಬಂದು ಸೇರಿ ವಿಕಸಿತವಾಗ್ತಾರೆ ಬಲು ಸುಂದರವಾಗಿ. ವಿಷಯ ಸುಖಗಳತ್ತ ಕಣ್ಣು ಹಾಯಿಸಿದಂತೆಲ್ಲ ನಮಗೆ ಅದು ಬೇಕು ಇದು ಬೇಕು ಅನ್ನುವಂಥ ವಿಷಯಕ್ಕೆ ನಾವು ದೃಷ್ಟಿ ಹಾಯಿಸಿದಂತೆಲ್ಲ ಅತೃಪ್ತಿ, ತೃಷೆ, ಬಯಕೆ, ಮೋಹದ ಕಾವಿಗೆ ಸಿಲುಕುವ ಈ ಪ್ರಶಾಂತಿ ಸುಮ ಜೀವಗಳನ್ನು ಬಿಟ್ಟು ಕೂಡಲೇ ಬೇಕಾದಂಥ ವಿಷಮತೆ ಆವರಿಸ್ತದೆ. ಇವೆಲ್ಲ ನಮಗೆ ವಿಷಪ್ರಾಣಗಳು. ಯಾವುದು ವಿಷಯಗಳೇ ನಮಗೆ ಇಂದ್ರಿಯ ಸುಖಕ್ಕಾಗಿ ನಾವು ಅತೃಪ್ತಿ, ತೃಷೆ, ಬಯಕೆ ಇವೇ ನಮಗೆ ಶಾಂತಿನ ಕದಡುವ ಒಂದು ವಿಷ. ಇವು ಕೈಗಳಿಗೆ ಭೂಷಣ ಕಂಕಣವಲ್ಲ, ಆಭರಣವಲ್ಲ. ಕೈಗಳಿಗೆ ಭೂಷಣ ಕಂಕಣವಲ್ಲ ಅಥವಾ ಆಭರಣವಲ್ಲ. ಕೈಗಳ ಚಂದ ಎಲ್ಲಿ ಮೂಡಿಸ್ತದೆ ಹೇಳಿ? ಕೈಗಳ ಚಂದ ಎಲ್ಲಿ ಮೂಡಿಸ್ತದೆ ಹೇಳಿ? ದಾನದಿಂದ, ಸದ್ಭಾವನೆಯಿಂದ ದಾನ ಮಾಡಿ, ಸದ್ವಿಚಾರಗಳಿಂದ ದಾನ ಮಾಡಿ, ತನ್ನ ಗಳಿಸಿದಂಥ ದೇವ ಕಾರ್ಯಗಳಿಗೆ, ತನ್ನಲ್ಲಿರುವ ಧನ ಸಂಪಾದನೆಯಲ್ಲಿ ಕನಿಷ್ಠ ನಾನು ಒಳ್ಳೆಯ ಕಾರ್ಯಕ್ಕಾಗಿ ಒಂದು 10% ಆದರೂ ತಾನು ಗಳಿಸಿದ ದಾನದಲ್ಲಿ, ನಾನು ಗಳಿಸಿದ ಒಂದು ಇನ್ಕಮ್ನಲ್ಲಿ ನಾನೇನು ಗಳಿಸಿದ್ದೇನೆ ಅದರಲ್ಲಿ 10 ಭಾಗ ಆದರೂ ನಾನು ಸತ್ಕಾರ್ಯಗಳಿಗೆ ಕೊಡ್ತೇನೆ, ಹಾಗೂ ಶಿಕ್ಷಣಕ್ಕೆ ಕೊಡ್ತೇನೆ, ಹಾಗೂ ಅನ್ನದಾನಕ್ಕೆ ಕೊಡ್ತೇನೆ. ಈ ಭಾವನೆ ಇಟ್ಟು ಅಭಿವೃದ್ಧಿ ಪಥದಲ್ಲಿ ನೀವು ಅದನ್ನು ಸಹಾಯ ಮಾಡಿ. ಕೆಟ್ಟ ಸಂಪಾದನೆಯಿಂದ ಕೊಳಕಾದ ಅಂಗೈಯಲ್ಲಿ ಬಂದು ತುಂಬುವ ಕಾಂಚಾಣ ಎಲ್ಲವೂ ಹಿಡಿದ ಕೈಗಳನ್ನೇ ಕಬಳಿಸತೊಡಗ್ತದೆ. ಕೆಟ್ಟ ಮಾರ್ಗದಲ್ಲಿ ಏನು ನಾವು ಹಣವನ್ನು ಗಳಿಸಿದ್ದೇವೆ ಇದು ನಮ್ಮ ಕೈಗಳನ್ನೇ ಕಬಳಿಸಿಕೊಡುತ್ತದೆ. ಅಂದರೆ ನಾವು ಯಾವ್ಯಾವ ವ್ಯವಹಾರಕ್ಕೆ, ಅಲ್ಲ ಸಲ್ಲದ ವ್ಯವಹಾರಕ್ಕೆ, ನೀತಿ ಬಾಹಿರವಾದಂಥ ಚಟುವಟಿಕೆಗಳಿಗೆ ನಾವು ಕೈ ಹಾಕ್ತೇವೆ. ಆಗಲೂ ಮನುಷ್ಯ ಅತ್ತು ಗೋಲಾಡುವುದು ಕರಗಿದ ಕಾಂಚಾಣಕ್ಕಾಗಿ. ನಿರಂತರ ಸುಖದ ಬೇರೊಂದು ಲೋಕವಿದೆ ಎಂಬುದನ್ನು ಅವನ ಮನಸ್ಸು ಒಪ್ಪುವುದೇ ಇಲ್ಲ. ಈ ಲೋಕ ಬಿಟ್ಟು ಬೇರೆ ಒಂದು ಲೋಕ ಇದೆ ಅಂತೆ ಆತ ಒಪ್ಪುವುದೇ ಇಲ್ಲ. ಕಾಣದ ಭಗವಂತನ ಒಲವು ಸಿಗುವುದೆಂದರೇನು? ಕಾಣದ ಭಗವಂತನನ್ನು ಆತ ನಮ್ಮಿಂದ ಅತೀ ದೂರದಲ್ಲಿದ್ದಂತ ನಾವು ಭಾವಿಸ್ತೇವೆ. ಹೌದು, ದೂರ ಇರ್ತಾನೆ. ಯಾರಿಗೆ? ಲೋಭಿಗಳಿಗೆ. ಆತನಿಗೆ ಆ ಗುಡ್ಡ ಹತ್ತುವುದಂದರೆ ಅಯ್ಯೋಪ್ಪ ಆಗಲ್ಲ. ಆದರೆ ಭಗವಂತನ ಮೊರೆ ಇಡೋನಿಗೆ ಅಷ್ಟು ದೂರ ಇದ್ದರೂ ಸಹ ಆತ ಹತ್ತಿರ. ಹಾಗಾಗಿ ಕಾಣದ ಭಗವಂತನ ಒಲವು ಸಿಗುವುದೆಂದರೇನು? ಆದ್ದರಿಂದ ಗೆಲುವು ಸಾಧಿಸುವುದಂತೇನು? ಎಲ್ಲ ಕೈಲಾಗದವರ ಗೊಡ್ಡು ಪುರಾಣ ಎಂಬ ಬಲವಾದ ನಂಬಿಕೆ, ನೆಚ್ಚಿಕೆ ಮನುಷ್ಯನಿಗೆ. ಇವೆಲ್ಲ ಗೊಡ್ಡು ಪುರಾಣ. ಯಾರು ದೇವರನ್ನೆಲ್ಲಿ ಕಂಡಿದ್ದೇವೆ? ಯಾರು ನೋಡಿದ್ದಾರೆ? ದೇವರ ಪ್ರಾರ್ಥನೆ ಆಗಬೇಕು. ಎಲ್ಲ ಗೊಡ್ಡು ಪುರಾಣ. ಈ ಪ್ರವಚನ, ಸಚ್ಚರಿತ್ರೆ ಎಲ್ಲ ಗೊಡ್ಡು ಪುರಾಣ ಅಂತ ಕೆಲವರ ಭಾವನೆ ಮನುಷ್ಯನಿಗೆ. ಅದು ಅರ್ಥಾತ್ ಅವನಾಗಿ ಅವನು ಕಟ್ಟಿಸಿಕೊಂಡಂಥ ಸೆರೆಮನೆ, ಅವನೇ ಮಾಡಿಕೊಂಡದ್ದು. ಮನುಷ್ಯ ಮಾಡಿದಂಥ ನಿರ್ಮಿತ ಸೆರೆಮನೆ, ಅವನಿಗೆ ಅದೇ ಜೈಲು. ಅದು ಅವನಿಗಾಗಿ, ಮತ್ತೇನೆಂದ್ರೆ ಅದು ಅವನಿಗಾಗಿ. ಈ ದೇವರಿದ್ದಾನೋ ಇಲ್ಲವೋ ಎಂಬ ಜಿಜ್ಞಾಸೆ ಶತಶತಮಾನಗಳದ್ದು. ಇಲ್ಲವೆನ್ನುವವರಿಗೆ ಇರುವನೆಂದು ತೋರಿಸಿದ ಮಹನೀಯರು ಸಾಕಷ್ಟಿದ್ದಾರೆ. ಇಂಥ ಅನುಮಾನಗಳ ಕೋಡಿಯನ್ನು ಕೆಡವಬಲ್ಲವನು ಸದ್ಗುರು ಮಾತ್ರ. ಇಂಥ ಅನುಮಾನ ದೇವರ ಸಾಕ್ಷಿ ಇದ್ದಾನೆ. ಅದಕ್ಕೆ ಗುರುಮುಖೇನ ದೇವರನ್ನು ಕಾಣಬೇಕು ಅಂತ ನಾವು ಹೇಳ್ತೇವೆ. ಹಾಗೆ ಭಗವಂತನ ಇರುವಿಕೆಯನ್ನು, ಆ ಗೋಡೆಯನ್ನು ಕೆಡಬಲ್ಲವನು. ಏನು ಅಂಧಕಾರ ಇದೆ, ದೇವರಿಲ್ಲ ಅಂತ ಭಾವನೆಯನ್ನು, ಆ ಗೋಡೆಯನ್ನು ಕೆಡಬಲ್ಲವನು ಸದ್ಗುರು ಮಾತ್ರ. ಜನ್ಮಾಂತರಗಳ ಸುಕೃತ ಫಲವಿದ್ದರೆ ಮಾತ್ರ ಅಂಥ ಗುರುವಿನ ಮಾರ್ಗದರ್ಶನ ಸಿಗಬಲ್ಲದು. ಜನ್ಮಾಂತರ ಸುಕೃತ ಫಲ ಇರಬೇಕು. ಇವತ್ತು ನಾನು ಗುರುಗಳನ್ನು ಕಾಣಬೇಕು, ಸಾಯಿ ಮಂದಿರ ಬರಬೇಕು, ಕೇವಲ ಪ್ರಾರ್ಥನೆ ಮಾಡಿದ್ದೇನೆ, ಇವತ್ತು ಬಂದಿದ್ದೇನೆ, ಯಾರೋ ಹೇಳಿದ್ದಾರೆ ನನ್ನ ಬಾಬಾ ಮಂದಿರ ಎಲ್ಲಿದೆ, ಪ್ರಾರ್ಥನೆ ಮಾಡು, ಗುರುಗಳನ್ನು ಕಾಣಬಹುದು. ಆವಾಗ ನಿಮಗೆ ಮರುದಿನವೇ ನೀವು ಫಲವನ್ನು ಆಶಿಸಬಹುದು. ಫಲಕ್ಕೆ ನೀವು ಬೇಡಿಕೆ ಇಟ್ಟ ಫಲಕ್ಕೆ ಸುಕೃತ ಫಲ ಬೇಕಿದ್ದರೆ ಪೂರ್ವಜನ್ಮದ ಸಂಚಿತ ಫಲ ಕರ್ಮ ಇರಬೇಕು ನಿಮ್ಮದು. ಕೇವಲ ಇವತ್ತಿನದ ವಿಚಾರ ಮಾಡಬೇಡಿ. ಪೂರ್ವ ಜನ್ಮದ ಸುಕೃತ ನೀವು ಅನುಸಂಧಾನ ಧಾರ್ಮಿಕ ಚಟುವಟಿಕೆಯಲ್ಲಿ ಇದ್ದು
ದಾನ ಧರ್ಮವನ್ನು ಮುಂಚಿನ ಧರ್ಮದಲ್ಲಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡದಿದ್ದರೆ ಆ ಪಾಪದ ಪುಣ್ಯ ಫಲದಿಂದ ಈ ಜನ್ಮಕ್ಕೆ ಬಂದು ಪುನಃ ಆತನು ಭಗವದ್ಗೀತೆಯಲ್ಲಿ ಹೇಳಿದಂತೆ ಆತ ಅರ್ಧದಲ್ಲಿ ತನ್ನ ಅನುಸಂಧಾನವನ್ನು ನಿಲ್ಲಿಸಿದರು, ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ರು, ಈ ಜನ್ಮದಲ್ಲಿ ಪುನಃ ಅದನ್ನು ಮುಂದುವರಿಸ್ತಾನೆ. ಮರಣವನ್ನು ಪಡೆದರೂ ಸಹ ಅವನು ಮೋಕ್ಷ ಸಾಧನೆಗಾಗಿ ಪುನಃ ಯೋಗಾರೂಢನಾಗಿ ಯೋಗಿಗಳ ಅಥವಾ ಸಂಸ್ಕಾರಿತ ಮನೆಯಲ್ಲಿ ಹುಡುತ್ತಾನೆ. ಹಾಗಾಗಿ ಪೂರ್ವಜನ್ಮದ ಸುಕೃತ ಪುಣ್ಯ ಇದ್ದರೆ ಅವನಿಗೆ ಪ್ರಾಪ್ತಿ ಆಗ್ತದೆ. ಮರುದಿನ ಬಂದು ಗುರುಗಳೇ, ನಾನು ಇವತ್ತು ದರ್ಶನ ಮಾಡಿದೆ, ಬೇಡಿಕೆ ಮಾಡಿದೆ, ನನಗೆ ಇತ್ಯರ್ಥ ಏನೂ ಆಗಿಲ್ಲ, ಫಲ ಆಗಿಲ್ಲ ಅಂತ ಹೇಳಿದರೆ ಸುಕೃತ ಮನಸ್ಸಿನಿಂದ, ಅಂತಃಕರಣದಿಂದ, ಶ್ರದ್ಧಾ ಸಬುರಿ ಅನ್ನೋ ಭಾವನೆಯಿಂದ ತಪಸ್ಸು, ಅದು ಕೇವಲ ಬೇಡಿಕೆ ಇಡುವುದು ಬೇಡ. ಅದಕ್ಕಾಗಿ ನಾವು ಹೇಳ್ತೇವೆ, ಸಾಯಿ ದರ್ಬಾರದಲ್ಲಿ ಬರುವವರು ಕೇವಲ ಬೇಡಿಕೆಯನ್ನು ಇಡುವರು ಭಾಳ ಮಂದಿ. 2ನೇ ಮಂದಿ ಹರಕೆಯನ್ನು ಪೂರೈಸುವವರು. 3ನೇ ಮಂದಿ, ಬಾಬಾ ನೀನು ನನಗೆ ಇಷ್ಟು ದಿನ ಸುಖವಾಗಿಟ್ಟೆ, ಇಷ್ಟು ದಿನ ನಿತ್ಯ ಸುಖವಾಗಿರ್ತದೆ, ನಿನಗೆ ಧನ್ಯವಾದ ಅರ್ಪಿಸಲು ಬಂದಿದ್ದೇನೆ, ನಿನಗೆ ಧನ್ಯವಾದ ಧನ್ಯ ಅಂತ ಅರ್ಪಣೆಯನ್ನು ಮಾಡಿ ಬಂದಿನಂತ ಬರುವವರು ಭಕ್ತರು ವಿರಳ. ಆ ಭಾವನೆಯಿಂದಲೇ ಬೇಕು. ಯಾಕೆಂದರೆ ನಮ್ಮ ಕಷ್ಟ ಸುಖ ದುಃಖ ಎಲ್ಲವನ್ನು ಬಾಬಾ ಅರಿತಾನೆ. ಅದಕ್ಕೆ ಪ್ರಾರ್ಥನೆ ಅಗತ್ಯ ಇಲ್ಲ, ಆ ಬೇಡಿಕೆಗೆ ಪ್ರಾರ್ಥನೆಗೆ ಅಗತ್ಯ ಇಲ್ಲ. ಎಲ್ಲವೂ ಅರಿತಿರುವಾಗ ಬಾಬಾ ಕೇಳ್ತದೆ, ನೀನು ಶ್ರದ್ಧಾ ಸಬುರಿಯಿಂದ ತಾಳ್ಮೆಯಿಂದ ಇಲ್ಲಿ ಬಾ, ನಾನು ನಿನ್ನನ್ನು ಕಾಯುತ್ತೇನೆ, ನಿನ್ನ ಕೈ ಹಿಡಿದು ನಾನು ನಿನ್ನನ್ನು ನಡೆಸ್ತೇನೆ. ಹಾಗೆ ಹೇಗಾದರೂ ಮಾಡಿ ಇಂದ್ರಿಯಗಳನ್ನು ಗೆಲ್ಲು, ನನ್ನಲ್ಲಿ ನಿಲ್ಲು ಎನ್ನುತ್ತಾನೆ ಕೃಷ್ಣ. ಹಾಗಾಗಿ ಇಂದ್ರಿಯಗಳನ್ನು ಗೆಲ್ಲಬೇಕು ನಾವು. ಕಾಳಿ ಮಾತೆಯ ಸಾಕ್ಷಾತ್ಕಾರವಾಗುವ ತನಕ ಪ್ರತಿದಿನ ರಾಮಕೃಷ್ಣ ಪರಮಹಂಸರು ಭವತಾರಣಿಗಾಗಿ ನೀನು ದರ್ಶನ ಕೊಡು ಅಂತ ಬಿಕ್ಕಿ ಅಳ್ತಾ ಇದ್ದರಂತೆ. ತಾಯಿ, ಇಂದು ನೀನು ದರ್ಶನ ನೀಡಲಿಲ್ಲ, ನನ್ನ ಆಯುಷ್ಯದಲ್ಲಿ 1 ದಿನ ಕಡಿಮೆ ಆಯಿತು. ನನ್ನ ಆಯುಷ್ಯದಲ್ಲಿ ಇವತ್ತು ದರ್ಶನ ಕೊಡದೇ ಇದ್ದರೆ ನನ್ನ ಆಯುಷ್ಯದಲ್ಲಿ 1 ದಿನ ಕಡಿಮೆ ಆಯಿತು. ಎಂದಿಗಾಗೋದು ನಿನ್ನ ದರ್ಶನ, ಎಂದಿಗಾಗೋದು ದರ್ಶನ. ಹಾಗೆ ನಾವು ಬಾಬಾರಲ್ಲಿ ಮೊರೆ ಇಡಬೇಕು, ನಿನ್ನ ದರ್ಶನ ಎಂದಿಗಾಗುವುದು, ಖಂಡಿತ ದರ್ಶನ ಆಗುತ್ತೆ. ಸಾಯಿ ಭಕ್ತರಲ್ಲಿ, ಸಾಯಿ ಪರಿವಾರದಲ್ಲಿ ಎಷ್ಟೋ ಮಂದಿಗೆ ಅದು ಅನುಭೂತಿ ಆಗಿದೆ. ಅವನೊಬ್ಬ ಧನಿಕ ಇದ್ದ, ಬ್ರಹ್ಮಜ್ಞಾನ ಪಡೆಯಲಿಕ್ಕೆ ಈತನ ಈ ಕಥೆ. ಜೀವನದಲ್ಲಿ ಲೌಕಿಕ ಭಾಗ್ಯಗಳನ್ನೆಲ್ಲ ತಂದಾಗಿಸಿಕೊಂಡಂಥ ಅದೃಷ್ಟವಂತ, ಬೇಕಾದಂತೆ ಜಮೀನು ಹೇಳಿದಂತೆ ನಡೆಯುವ ಸ್ನೇಹಿತ ವರ್ಗ, ಹಾಗೂ ಹೊಗಳುತ್ತಾ ಅಟ್ಟಕ್ಕೇರಿಸಿ ನೀನೇ ಸರ್ವಸುಖಿ ಎಂಬುದನ್ನೇ ಬಿಂಬಿಸುವಂಥ ಗೆಳೆಯರ ಗುಂಪು. ಹಣ ಇದ್ದಾಗ ಎಲ್ಲರೂ ಮಿತ್ರರು, ಬಂಧು ಬಳಗ. ಆತ ದೇವರು ಹೇಳ್ತಾರೆ, ಅವನ ದೇವನಿಗಿಂತ ಎತ್ತರದವ. ಯಾಕೆಂದರೆ ಅವನ ಸಖ್ಯ ಬೇಕು ಅವರಿಗೆ, ಅವನ ಸಖ್ಯದಿಂದ ತಾವು ಗಳಿಸಬೇಕು. ಕಾನೂನು ಬಾಹಿರವಾದಂಥ ಚಟುವಟಿಕೆ ಮಾಡಿ ಹೀಗಿರ್ತದೆ. ಕಾಲಲ್ಲಿ ತೋರಿಸಿದನ್ನು ತಲೆಯಲ್ಲಿ ಹೊತ್ತು ಚಾಚು ತಪ್ಪದೆ ಚಾಕರಿ ಮಾಡುವ ಉಳಿಗಿದವರ ದಂಡು. ಧನಧಾನ್ಯಗಳು ಚೆಲ್ಲಾಡುತ್ತಿದ್ದ ಭವ್ಯ ಸೌಧ ಅವನದು. ಆದರೇನು, ಒಂದು ಚಿಕ್ಕ ಗುಬ್ಬಿಗೂ ಜಳ್ಳು ಕಾಳು ಹಾಕುವ ಜಾಯಮಾನ ಅವನದಲ್ಲ. ನಿತ್ಯಲ್ಲಿ ಬರುವಂಥ ಪಕ್ಷಿಗಳಿಗೂ ಅಥವಾ ಪ್ರಾಣಿಗಳಿಗೂ ಒಂದು ಚೂರು ಆಹಾರವನ್ನು ಹಾಕುವಂಥ ಜಾಯಮಾನ ಅವನದಲ್ಲ. ನಿತ್ಯ ತನ್ನ ಟ್ರೆಜರಿಯನ್ನು ತೆಗೆದು ಚಿನ್ನದ ಒಡಗಳನ್ನು ಕಂಡು ಮತ್ತು ನಿತ್ಯ ನೋಟಿನ ಕಂಟೆಗಳನ್ನು ಕಂಡು ಆ ಧನ್ಯತಾಭಾವದಿಂದ ಆ ನೋಟುಗಳನ್ನು ನೋಡುವುದೇ ಒಂದು ಪೂಜೆ, ದೇವರ ಪೂಜೆ ಇಲ್ಲ. ಆಳುಗಳು ಹೊಲದಲ್ಲಿ ಕೆಲಸ ಮಾಡ್ತಾ ನರಳುತ್ತಾ ಇದ್ದರೆ ಆ ಸೋತ ಕೈಗಳು ಇಂದ ಪಡೆದ ಧನಧಾನ್ಯ ಅವನ ಸಂಪತ್ತಿಗೆ, ಆತನ ರೈತರ ಕೈತೋಳುಗಳೇ ಆತನನ್ನು ಸುಪ್ಪತ್ತಿಗೆ ಮೈಯನ್ನು ಮಾಲಿಶ್ ಮಾಡುವಂಥ, ಅಂದರೆ ಅವನಿಗೆ ಸುಖ ನೀಡುವಂಥ ಕೈಗಳು ರೈತರದ್ದೇ. ಮಡದಿ ನಾಲಿಗೆ ಹಿತವಾಗುವಂಥ ಬಗೆಯ ವ್ಯಂಜನವನ್ನು ಮಾಡಿ ಕೊಟ್ಟರೂ ಸಹ ಆ ವಾಸನೆ ಎಲ್ಲಿ ಹೊರಗೆ ಪಸರಿಸುವುದೆಂಬ ಆತಂಕ ಆತನಿಗೆ. ತನ್ನ ಬದುಕಿನಲ್ಲಿ ಮತ್ತೆಷ್ಟು ವೈಭವಗಳು ಬಾಕಿ ಇವೆ ಎಂಬುವ ಚಿಂತೆ ಆತನಿಗೆ. ಆತ ಸಕಲೇಶ್ವರ ಸಂಪನ್ನ, ಸರ್ವಗುಣ ಸಂಪನ್ನ ಆಗಬೇಕೆಂದು ಅವ ಗುರಿ ಇಲ್ಲ. ಅದರ ಬಗ್ಗೆ ಯೋಚಿಸಿ ಸಮಯ ವ್ಯರ್ಥ ಮಾಡುವನೂ ಅಲ್ಲ. ಮನೆ ಅನ್ನುವುದಕ್ಕಿಂತ ಅದೊಂದು ಸೌಧ, ಭವ್ಯ ಸೌಧ ಎನ್ನುವುದು ಸರಿ. ಬಡಬಗ್ಗರೆಂದು ಆ ಮನೆಯ ಹೆಬ್ಬಾಗಿಲ ಮೆಟ್ಟಲನ್ನು ತುಳಿಯುವ ಸಾಹಸವನ್ನು ಮಾಡಿಲ್ಲ. ಮಾಡುವಂಥ ಧೈರ್ಯವೂ ಆತನಿಗೂ ಇಲ್ಲ. ಏನಿದ್ದರೂ ಅವನ ಸರಿಸಮ ಅಂತಸ್ತಿರಬೇಕು.
ಅವನ ಅಂತಸ್ಥರ ಜನವೇ ಅಲ್ಲಿ ಪ್ರವೇಶ. ಅವನ ಮನೋಭಾವಕ್ಕೆ ಹಿಡಿಸುವ ವ್ಯಕ್ತಿಯಾಗಿರುವ ಅರ್ಹತೆ ಇದ್ದರೆ ಸಮಾಧಾನದಿಂದ ಎರಡು ಮಾತಾಡುವ ಮನಸ್ಸು ಮಾಡ್ತಿದ್ದ. ಮಾತು ಕಡಿಮೆ, ಆತ ನನಗೆ ಸರಿಸಮಾನದ ವ್ಯಕ್ತಿ ಅಲ್ಲ ಅಂತ ಅಹಂಭಾವ. ಈ ಲೋಭಿ ಧನಾಢ್ಯನ ಹೆಸರನ್ನು ಹೇಮಾಡ್ ಪಂತವರಿಗೆ ಉಲ್ಲೇಖಿಸುವ ಯಾವ ಶಬ್ದನೂ ಬರ್ತಾ ಇಲ್ಲ ಈ ಕಥಾ ಸಂತಾನವನ್ನು ಬರಿತಾ ಇರುವಂಥ ಹೇಮಾಡ್ ಪಂತವರಿಗೆ. ಸಾಧ್ಯವಾಗದೇ ಇದ್ದ ಕಾರಣ ಅವನ ಹೆಸರು ಬಹುಶಃ ನಿಖರವಾಗಿ ತಿಳಿಯದೇ ಹೋಗಿರಬೇಕು. ಆತನೊಬ್ಬ ಧನಿಕ ಎಂದಷ್ಟೇ ಇಲ್ಲೇ ಹೇಳಿದ್ದಾರೆ. ಆತನಿಗೆ ಒಂದು ದಿನ ಒಂದು ವಿಷಯ ಕಿವಿಗೆ ಬೀಳುತ್ತದೆ. ಆ ಧನಿಕನಿಗೆ ಬ್ರಹ್ಮಜ್ಞಾನ ಎಂಬುದು ದೊರಕಿದರೆ ಅಮಿತಾನಂದ ಎಂಬುದೇ ಸದಾ ಸರ್ವದಾ ಆವರಿಸುತ್ತೆ. ನನಗೆಲ್ಲವೂ ಇದೆ, ಆದರೆ ಇವತ್ತು ನಾನು ಬ್ರಹ್ಮಜ್ಞಾನವನ್ನು ಪಡೆದರೆ ನಾನು ನಿತ್ಯ ಸುಖಿ ಅನ್ನೋ ಭಾವನೆ ಆಗ್ತದೆ. ಆತ ಅಪ್ಪಿತಪ್ಪಿಯೂ ದೈವ ಚಿಂತನೆ ಮಾಡಲು ತೊಡಗಿದವನಲ್ಲ. ಆದರೆ ಅಪ್ಪಿತಪ್ಪಿಯೂ ದೈವ ಚಿಂತನೆ ಮಾಡದೇ ಇರುವಂತಹ ವ್ಯಕ್ತಿ, ಅವೆಲ್ಲ ಅವರ ದೃಷ್ಟಿಯಲ್ಲಿ ಕಾಲಹರಣ. ಎಲ್ಲ ಜಪ ತಪ ಪೂಜೆ ಇದೆಲ್ಲ ಕಾಲಹರಣ ಮಾಡ್ತಾ ಇರುವುದು, ಸೋಮಾರಿಗಳ ಕೆಲಸ. ಹಾಗಾಗಿ ನಿತ್ಯ ನಿರತ ಹಣದ ಹರವಿನತ್ತಲೇ ಮನ ಹರಿತಿತ್ತು. ನಿತ್ಯ ಒಂದು ಮುಂಜಾನೆ ಎದ್ದುಕೊಳ್ಳೆ ರಾತ್ರಿ ಮಲಗು ತನಕ ಹಣದತ್ತೇ ಚಿತ್ತ, ಹಣ ಹಣ ಹಣ. ಇದೀಗ ಬ್ರಹ್ಮಜ್ಞಾನದ ವಿವರ ತಿಳಿದ ಮೇಲೆ ದಾಸದಾಸಿಯರ ಸೇವೆ ಕಡಿಮೆ ಎನಿಸಿತು. ತನ್ನ ಅತುಲ ಸಂಪತ್ತಿನ ರಾಶಿಯು ಅಲ್ಪವೆನಿಸಿತು. ಕುದುರೆ ಮೇಲೆ ಟಾಕು ಟೀಕಿನಿಂದ ಮಾತನಾಡುತ್ತಾ ಸವಾರಿಯಲ್ಲಿ ಆಸಕ್ತಿ ಕುಗ್ಗಿತು. ತನ್ನ ಮನದಾಳನ್ನು ಸ್ನೇಹಿತನರಿಗೆ ಹೇಳಿ ತೋಡಿಕೊಡುತ್ತಾನೆ. ನಾನು ಬ್ರಹ್ಮಜ್ಞಾನವನ್ನು ಪಡೆಯಬೇಕು ಅಂತ ತನ್ನ ಸ್ನೇಹಿತರಲ್ಲಿ ನನ್ನ ತೋಡಿಕೊಡುತ್ತಾನೆ. ನನಗೀಗ ಕೊರತೆಯಾಗಿರುವುದಂದೇ ಬ್ರಹ್ಮಜ್ಞಾನ ಮಾತ್ರ, ಅದನ್ನು ನನ್ನದಾಗಬೇಕು ಎಂಬ ಅಭಿಲಾಷೆ ಇನ್ನೂ ಕೈಗೂಡಲಿಲ್ಲ. ನೋಡು, ಅಲ್ಲಿ ಯಾರೋ ಒಬ್ಬ ಫಕೀರ ಇದ್ದಾನಂತೆ, ಅದು ಶಿರ್ಡಿಯಲ್ಲಿ ಅಂತೆ. ಹಾಗಾಗಿ ದಕ್ಷಿಣೆಯಾಗಲಿ ಅದಕ್ಕಿಷ್ಟು ಶುಲ್ಕವಾಗಲಿ ಕೊಡಬೇಕಾದ್ದು ಏನಿಲ್ಲ ಅಂತೆ. ಅಲ್ಲಿ ಹೋದರೆ ಕೆಲವು ಗುರುಜಿಗಳನ್ನು ಅಥವಾ ಸ್ವಾಮಿಗಳನ್ನು ಅಥವಾ ಸಂತರನ್ನು ಕಾಣಬೇಕಿದ್ರೆ ಒಂದು ಫೀಸ್ ಅಂತ ಅಪಾಯಿಂಟ್ಮೆಂಟ್, ಅದು ಏನೂ ಇಲ್ಲ ಅಂತೆ. ತಿಳಿದ ಮೇಲೂ ಅಂತೂ ಒಮ್ಮೆ ಹೋಗಿ ಪಡೆದು ಬರಬೇಕೆಂಬ ತುಡಿತ ಜಾಸ್ತಿ ಆಗಿದೆ ನನಗೆ. ಇಷ್ಟೆಲ್ಲ ಫ್ರೀ ಇರುವಾಗ, ಸಸ್ತದಲ್ಲಿ ಮಸ್ತ್ ಅಂತ ಹೇಳ್ತೇವಲ್ಲ, ಇರುವಾಗ ಆತನನ್ನು ಕಾಣಬೇಕು. ಆ ಶ್ರೀಮಂತನ ಸ್ನೇಹಿತನಿಗೆ ತಲೆ ಬುದ್ಧಿಲ್ಲ ಎಂಬ ವಿಷಯ ಇತ್ತು. ಆ ಮಿತ್ರನಿಗೂ ಸಹ ಗೆಳೆಯನ ಅಪೇಕ್ಷೆ ಕಂಡು ಬೆರಗಾಗ್ತಾನೆ. ಬ್ರಹ್ಮಜ್ಞಾನವೇನು ಇವನ ಒಕ್ಕಲು ಮಕ್ಕಳು ತಂದೊಪ್ಪಿಸುವ ಬೆಳೆ ಕಾಣಿಕೆ ಅಂತ ತಿಳಿದುಕೊಂಡಿರ್ಬೇಕಂತ ಆತನು ತಿಳಿದುಕೊಳ್ಳುತ್ತಾನೆ. ಸ್ನೇಹಿತನಾಗಿ ತಿಳಿ ಹೇಳಬೇಕು ಎನಿಸಿದ್ದನ್ನು ತಿಳಿದುಕೊಳ್ಳಲೇ ಹೇಳಿದ. ಅದೆಲ್ಲ ಸಹಜವಲ್ಲಪ್ಪ, ಸುಲಭವೂ ಅಲ್ಲ. ವಿಶೇಷ ಜ್ಞಾನ ಯೋಗ್ಯತೆಯ ಅಗತ್ಯವಿದೆ. ಅದಕ್ಕೆ ಬ್ರಹ್ಮಜ್ಞಾನ ಪಡೆಯಬೇಕಿದ್ರೆ ನೀನು ಸದಾ ಆಸ್ತಿ, ಹಣ, ಹೆಂಡತಿ, ಒಡವೆ, ಅಧಿಕಾರ ಎಂಬ ಅಮಲಿನಲ್ಲಿ ನೀನು ಇದ್ದೀಯಾ. ಮೋಹದ ಸಾಕ್ಷಾತ್ ಮೂರ್ತರೂಪ ನೀನು ಅಲ್ಲಯ್ಯ. ಒಂದು ಕವಡೆ, ಅದು ಒಡೆದದ್ದು ಒಡೆದ ಕವಡೆಯೋ ಕಿಲುಬು ಕಾಸನ್ನು ನಿನ್ನ ಕೈಗಳು ದಾನವಾಗಿ ನೀಡಿಲ್ಲ. ನಿನ್ನಂಥ ಆಸೆ ಬುಡುಕನಿಗೆ ಬ್ರಹ್ಮಜ್ಞಾನದ ಅಪೇಕ್ಷೆಯೇ. ಆಶ್ಚರ್ಯವಾಗ್ತಾ ಇದೆ ನಿನ್ನ ಬೇಡಿಕೆಗೆ ಸಲುಗೆಯಿಂದಲೇ. ಆದರೆ ಇದ್ದಂತೆ ಹೇಳಿದ ಸ್ನೇಹಿತನ ಮಾತನ್ನು ಆ ಶ್ರೀಮಂತ ಉಪೇಕ್ಷಿಸಿಬಿಟ್ಟ. ನನಗೆ ಬ್ರಹ್ಮಜ್ಞಾನ ಸಿಗಲಿದೆ ಎಂಬ ಅಸಹನೆ ಮತ್ಸರ ಇವನಿಗೆ ಎಂದು ಒಳಗೆ ಸಿಡಿಮಿಡಿಕೊಂಡ. ಮಿತ್ರನನ್ನು ಬೇರೆಯವನೋ ಮಾತಿಗೆ ಎಳೆದದ್ದೇ ನೀ ಹೇಳಿದ್ದು ನನಗೆ ಅನಿಸುವುದಿಲ್ಲ ಎಂಬ ಧೋರಣೆಯಿಂದ ಬೀಳ್ಕೊಟ್ಟ ಆತನನ್ನು. ಧನಕನಿಗೆ ಪದೇ ಪದೇ ಬ್ರಹ್ಮಜ್ಞಾನದ ಗೀಳು ಆವರಿಸಿಕೊಂಡಿದೆ. ಒಂದು ಗಾಡಿಯನ್ನು ಶೀಘ್ರವಾಗಿ ಗೊತ್ತು ಮಾಡಿಕೊಂಡ. ಜೇಬಿನಲ್ಲಿ ಒಂದಿಷ್ಟು ನೋಟಿನ ಕಂತೆಯನ್ನು ತುರುಬಿಕೊಂಡು ಲಘುಬಗೆಯಿಂದ ಸವಾರಿ ಶಿರ್ಡಿ ಕಡೆಗೆ ತೆರಳೇಬಿಟ್ಟಿತು. ಶಿರ್ಡಿಯಲ್ಲಿ ಮಸೀದಿಯ ಬಾಗಿಲಲ್ಲಿ ತರಾತುರಿಯಿಂದ ಇಳಿದ ಆ ಧನಿಕ ದ್ವಾರಕಮಾಯಿಯೊಳಗೆ ಕಾಲಿಟ್ಟರನ್ನೇ ಮುಖ ಸಿಂಡರಿಸಿದ್ದ. ಅಲ್ಲಿ ನೋಡಿದುಕೊಳ್ಳಿ ಕಾರಣ ಅಲ್ಲೆಲ್ಲ ಭಕ್ತಾದಿಗಳೆಲ್ಲ ಸಾಧಾರಣ ವಸ್ತ್ರವನ್ನು ಉಟ್ಟುಕೊಂಡು ಮಾಸಿ ಹೋದ ಚಾಪೆ ಮೇಲೆ ಕುಳಿತಿದ್ದರಲ್ಲ. ಕೂರಲು ಒಂದು ಸರಿಯಾದ ಪೀಠೋಪಕರಣ ಇಲ್ಲ. ತನ್ನಂಥವರಿಗೆ ಪ್ರತ್ಯೇಕವಾಗಿ ದರ್ಶನಕ್ಕೆ ಅನುಕೂಲವಾಗುವಂಥ ಆಸನ ವ್ಯವಸ್ಥೆ ಇಲ್ಲ. ಅಲ್ಲಿ ಅದೇನು ಕಾಣದೆ ನಿರಾಶನಾದ. ಸಾಯಿಬಾಬಾರವರು ಎಂದಿನಂತೆ ಕುಳಿತಿದ್ದಾರೆ. ಚಿಕ್ಕ ಚಿಕ್ಕ ನೂರಾರು ಕಲಶಗಳ ಮೇಲೆ ರಾರಾಜಿಸುವ ಪ್ರಧಾನ ಸುವರ್ಣ ಕಲಶದಂತೆ. ಆದರೆ ಆ ಗ್ರಹಿಕೆ ಶ್ರೀಮಂತಿಕೆಯ ಗತ್ತಿನಲ್ಲಿ ಮೈಮರೆತ ಆ ನುಮ್ಮತ್ತನಿಗೆಂತೂ ಅರಿವಾಗ್ತದೆ. ಅವನಿಗೇನೂ ಅರಿವಾಗ್ತಾ ಇಲ್ಲ. ಕೊಂಚವೂ ವಿನಮ್ರತೆ ಇಲ್ಲ. ತನ್ನ ದಪ್ಪ ಧನಿಯನ್ನೇರಿಸಿ ಹೇಳ್ತಾನೆ, ಆ ಹಕ್ಕಿನ ಬೇಡಿಕೆ ಅಂತೆ, ತಂದು ಹಕ್ಕು ಅಂತ ಬೇಡಿಕೆ ಅಂತ ಹೇಳ್ತಾನೆ. ಒಂದೇ ಉಸಿರಿಗೆ ಆತ ಆ ಮೂಢ ಧನಿಕ
ಒದರುತ್ತಾನೆ. ಇಲ್ಲಿಗೆ ಬರುವ ಎಲ್ಲರಿಗೂ ಒಂದಿಲ್ಲಂದ ಒಳಿತನ್ನ ಮಾಡಿರು ಎಂದು ಕೇಳಿದ್ದೇನೆ ನಾನು. ಇಲ್ಲಿಗೆ ಬರುವಂಥ ಎಲ್ಲರಿಗೂ ನೀವು ಒಳಿತನ್ನ ಮಾಡ್ತಾ ಇದ್ದೆ ಅಂತ ಕೇಳಿಕೊಂಡಿದ್ದೇನೆ ನಾನು. ಬಹು ಬೇಗನೆ ಎಲ್ಲ ಕಷ್ಟಗಳನ್ನು ನೀಗಿಸ್ತಿರಂತೆ ನೀವು. ಅದಕ್ಕಾಗಿ ಎಷ್ಟು ದೂರದಿಂದ ಬಂದೆ ಗೊತ್ತಾ? ನಾನು ಗಾಡಿ ಮಾಡಿಕೊಂಡು ಬಂದಿದ್ದೇನೆ ನಾನು. ನನಗೆ ಅಂಥ ತಾಪತ್ರಯಗಳು ಏನಿಲ್ಲ. ಭಗವಂತ ಎಲ್ಲ ದಯಪಾಲಿಸೋದ್ರಿಂದ ನಿಮ್ಮಲ್ಲಿ ಕಷ್ಟಗಳನ್ನು ಪಟ್ಟಿ ಒಪ್ಪಿಸಲು ನಾನು ಬರಲಿಲ್ಲ ಇಲ್ಲಿ. ಅದೇನೋ ಬ್ರಹ್ಮಜ್ಞಾನ ಎನ್ನುವುದು ಅಮೂಲ್ಯವಾದ ಇದೆ ನಿಮ್ಮ ಹತ್ರ ಅಂತ ತಿಳಿಯಿತು. ಅದನ್ನು ನಿಮ್ಮಿಂದ ಪಡೆದುಕೊಂಡು ಹೋಗೋಣ ಅಂತ ಬಂದೆ ಅಷ್ಟೆ. ಸಲೀಸಾಗಿ ಬೀದಿ ಬದಿಯಲ್ಲಿದ್ದ ಮಾರುವ ವಸ್ತುವಿನ ಬಗ್ಗೆ ಚೌಕಾಶಿ ಮಾಡುವಂತೆ ಆತ ಮಾತಾಡಿದನಲ್ಲಿ. ನನಗಂತೂ ಸಾಕಾಗಿ ಹೋಗಿದೆ, ಇಷ್ಟು ದೂರ ಪ್ರಯಾಣ ಮಾಡಿ ಬಳಲಿ ಬಿಟ್ಟಿದ್ದೇನೆ. ನೀವು ನನಗೆ ಬೇಗನೆ ಬ್ರಹ್ಮಜ್ಞಾನ ಇತ್ತರೆ ಆದಷ್ಟು ಬೇಗ ಈ ಊರನ್ನು ಬಿಡ್ತೇನೆ ನಾನು. ನನ್ನಂಥ ಧನಿಕ ಇಂಥ ದರಿದ್ರರೊಡನೆ ಕುಳಿತದೆ ಅವರ ಸೌಭಾಗ್ಯ ಎನ್ನುವ ಧೋರಣೆ ಅವನದು. ತಾನು ಧನಿಕ, ಇಲ್ಲ ಇದ್ದರು ಗರೀಬ್ ಬಿಚಾರಿಗಳು ಅಂತ ಆತನ ಭಾವನೆ. ಅವ್ರ ಭಾಗ್ಯ ಅಂತ ಅವನು ತಿಳ್ಕೊಂಡಿದ್ದಾನೆ. ತಾನು ಧನಿಕ, ಇವತ್ತು ಧನಿಕ ಇಂಥ ಸಾಹುಕಾರ ಬಂದಿದ್ದಾನಂತ ಆ ಬಡವರಿಗೆ ಗೊತ್ತಾಗಬೇಕು ಹೇಳಿ ಆತನ ಮಾತು. ಕೆಳಗೆ ಕುಳಿತುಕೊಂಡದ್ದು ಅರೆ ಮನಸ್ಸಿನಿಂದ, ಅದು ಕೆಳಗೆ ಕುಳಿತುಕೊಳ್ತಾನೆ ಅರೆ ಮನಸ್ಸಿನಿಂದ. ಯಾಕೆಂದರೆ ಅದು ಅವನ ಪ್ರತಿಷ್ಠೆಗೆ ಕುಂದಿರುವಂಥದ್ದು. ಅದಲ್ಲದೆ ತನ್ನಂತಹ ಬಲಾಢ್ಯನಿಗೆ ಮೊದಲು ಪ್ರಾಧಾನ್ಯತೆ ಪ್ರಸಾದ ಸಿಗಬೇಕಾದರೂ ನ್ಯಾಯ. ಮೊದಲು ನನಗೆ ಪ್ರಸಾದ ಬೇಕು. ಬಡವರು ಶ್ರೀಮಂತರು ಒಂದೇನೆ, ಎಷ್ಟಾದರೂ ನನ್ನದು ಮೇಲ್ದರ್ಜೆ ಎಂಬ ಮೇಲ್ಬೆಯಿಂದ ತಲೆ ನಿಂತಲ್ಲಿ ನಿಲ್ಲದವನಿಗೆ ಆ ಭಾವನೆ ಅವನಿಗೆ. ಬಾಬಾ ಅವರು ಸೂಕ್ಷ್ಮವಾಗಿ ತಿಳಿಸ್ತಾರೆ. ಆ ಬ್ರಹ್ಮ ಜ್ಞಾನ ಪಡೆಯಿ ಬಂದ ಧನಿಕನನ್ನು ಅವರ ಮುಖದಲ್ಲಿ ಕಂಡು ಕಾಣದ ಮಾರ್ಮಿಕ ನಗೆಯೆಂದು ಸುಳಿದು ಮಾಯವಾಗ್ತದೆ ಬಾಬಾರವ್ರದ್ದು ಮುಖದಲ್ಲಿ. ಮಧುರವಾದ ತಮ್ಮ ಧ್ವನಿಯಲ್ಲಿ ಎಂದಿನಂತೆ ಮಾತನಾಡಿಸ್ತಾರೆ ಬಾಬಾ. ಆಹಾ, ಎಂಥ ಪ್ರಿಯ ಭಕ್ತ ನೀನು, ಇಷ್ಟೊಂದು ಅವಸರ ಯಾಕೆ ನಿನಗೆ? ಇಲ್ಲಿಗೆ ಬರುವ ಭಕ್ತರೆಲ್ಲ ಸಾವಿರಾರು ರೀತಿಯ ತಾಪತ್ರಗಳನ್ನು ಹೇಳಿಕೊಂಡು ಪರಿಹಾರ ಬಯಸ್ತಾರೆ. ದುಡ್ಡು, ಆರೋಗ್ಯ, ಮನೆ, ಆಸ್ತಿ, ಅಧಿಕಾರ, ಅಂತಸ್ತು, ಹೆಂಡತಿ ಮಕ್ಕಳ ತಾಪತ್ರಗಳ ಕಲಾಗಳಿಗೆ ಉಪಾಯ, ಹೀಗೆ ಅಂಥದ್ದೇ ಅಹವಾಲುಗಳು. ಯಾರಿಗೂ ಆಧ್ಯಾತ್ಮಿಕ ಸಂಪತ್ತು ಬೇಡ. ಆದರೆ ನೀನು ಇವೆಲ್ಲರಿಗಿಂತ ಮೇಲು ಅಸಾಮಾನ್ಯ. ನೀನು ನಿನ್ನಂತೆ ಬ್ರಹ್ಮಜ್ಞಾನ ಕೇಳಿಕೊಂಡು ಬಂದವರು ವಿರಳ. ಇದು ಅಪರೂಪವಾದ ನನ್ನ ಬೇಡಿಕೆ, ಬ್ರಹ್ಮಜ್ಞಾನ. ಇಲ್ಲಿ ಬಡವರೆಲ್ಲ ಅಧ್ಯಾತ್ಮ ಜ್ಞಾನದ ಚಿಂತನೆಯಲ್ಲೇ ಬರ್ತಾರೆ. ತಾಪತ್ರಗಳು ಇರ್ತವೆ. ಆಧ್ಯಾತ್ಮಿಕ ಪಥದಲ್ಲಿ ಬಂದು ಶರಣಾಗತ ದೀನಾರ್ಥ ಅಂತ ಹೇಳ್ತೇವಲ್ಲ, ಶರಣಾಗತರಾಗಿ ಬರ್ತಾರೆ. ಆದರೆ ಇವತ್ತು ನೀವು ಕೇಳ್ತಾ ಇರೋದು ಬ್ರಹ್ಮಜ್ಞಾನ. ಇಂಥ ಬೇಡಿಕೆ ಕೇಳೋರು ವಿರಳ. ವಿರಳವೇನೂ ಇಲ್ಲವೇ ಇಲ್ಲ ಎಂಥ ಉನ್ನತ ಅಭಿಲಾಷೆಯೂ ನಿನ್ನದು. ನಿನಗಿಲ್ಲ ಎನ್ನುತ್ತೇನೆ ನಾನು, ನಿನಗೆ ಇಲ್ಲ ಹೇಳುವುದಿಲ್ಲ. ನಿನ್ನಂಥ ಆಧ್ಯಾತ್ಮಿಕ ಜಿಜ್ಞಾಸು ಬಂದದೇ ದೊಡ್ಡ ವಿಶೇಷತೆ. ಬಹು ಒಂದು ಶುಭ ಗಳಿಗೆಯಿಂದೆಯೂ ಈ ವಿಚಾರವನ್ನು ಹೇಳ್ತಾ ಇರೋದು. ನಿನ್ನಂಥ ಮಹಾನುಭಾವ ಬಂದದೇ ದೊಡ್ಡ ಪುಣ್ಯ. ನನಗಂತೂ ನಿಮ್ಮಂಥವರಿಗೆ ಬ್ರಹ್ಮಜ್ಞಾನ ಕೊಡುವುದೇ ಒಂದು ಆನಂದದ ಸಂಗತಿ. ಬಾ ಕುಳಿತುಕೋ ಎಂದರೆ ಬಾಬಾ ಶ್ರೀಮಂತ ಉಬ್ಬಿ ಹೋದ. ತನ್ನ ಠಾಕು ಟೀಕಿನ ಪೋಷಾಕು, ಮುಖದ ಮೇಲಿನ ಶ್ರೀಮಂತ ಕಳೆಗೆ ಮನಸೋತ್ರ ಎಂದುಕೊಂಡ. ಎಲ್ಲಿ ಹೋದರೂ ಮನ್ನಣೆ ಸಿಕ್ಕಬೇಕಾದ ತನಗೆ. ಇಷ್ಟೆಲ್ಲ ಮಾತು ಬಾಬಾ ಹೇಳಿದಾಗ ತನಗೆ ಸಿಕ್ಕಿದ ಗೌರವ ಅಂತ ತಿಳ್ಕೊಳ್ತಾನೆ ಧನಿಕ. ಬಾಬಾರವರು ನುಡಿದದ್ದು ಮಾನವಿಕವಾಗಿ. ಬಾಬಾರವರ ಬಳಿ ಕುಳಿತ ಧನಿಕನ ಗಮನವನ್ನು ಬೇರೆ ಕಡೆ ಸೆಳೆದರು. ಬಾಬಾ ಕುಳಿತುಕೊಂಡಿದ್ದಾನೆ. ಕೂಡಲೇ ಬಾಬಾ ಅವರು ತಮ್ಮ ವಿಷಯವನ್ನು ಬೇರೆ ಕಡೆ ಪಸರಿಸ್ತಾರೆ. ಯಾವ ಊರಾಯ್ತು ತಮ್ಮದು? ಮಳೆ ಬೆಳೆ ಚೆನ್ನಾಗಿದೆಯಾ? ಎಷ್ಟು ಹೊತ್ತಿಗೆ ಊರು ಬಿಟ್ರಿ? ಅಂಥವುದೇ ಇಲ್ಲಿ ಔಪಚಾರಿಕ ಮಾತುಗಳು. ಆ ಧನಿಕನು ತಾನು ಬಂದ ಉದ್ದೇಶ ಮರೆತು ಮಾತಿಗೆ ತೊಡಗಿದ. ಹಾಗೂ ಹೀಗೂ ಹೊತ್ತುಗಳೆಯಿತು. ತಕ್ಷಣ ಆ ಧನಿಕನಿಗೆ ಆ ಚರ್ಚೆ ಎಲ್ಲ ಬೇಡವಾದದ್ದು. ಈ ಎಲ್ಲ ಚರ್ಚೆ ಯಾಕೆ? ಇದಕ್ಕೆ ನನಗೆ ಬ್ರಹ್ಮಜ್ಞಾನ ಕೊಡಲು ತಡ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ವಿಷಯಾಂತರವನ್ನು ಮಾಡ್ತಾ ಇದ್ದಾರೆ ಬಾಬಾರವರು ಎಂಬ ಯೋಚನೆ ಸುಳಿಯುವಷ್ಟರಲ್ಲಿ ಬಾಬಾರವರು ಅಲ್ಲಿಯೇ ಬಳಿ ಇದ್ದ ಒಬ್ಬ ಬಾಲಕರನ್ನು ಕರೆದು ಹೇಳ್ತಾರೆ, ಹೋಗು, ಬೇಗ ಹೋಗಿ ನಂದು ಮಾರವಾಡಿಯ ಬಳಿ ಹೋಗಿ 5 ರೂಪಾಯಿಗಳನ್ನು ನನಗಾಗಿ ತೆಗೆದುಕೊಂಡು ಬಾ. 5 ರೂಪಾಯಿಯನ್ನು ಹೋಗಿ ನನಗೆ ಅವಶ್ಯಕತೆ ಈಗಾಗಲಿ ಬೇಕು. ನಾನು ಕೇಳಿದನೆಂದೇ ಹೇಳು. ಆ ಬಾಲಕ ತೆರಳಿದ. ಬಾಬಾರವರಿಗೆ ಧನಿಕ ನಡೆಗೆ ತಿರುಗಿ ಹೇಳ್ತಾರೆ, ನನ್ನೆಲ್ಲ ವ್ಯವಹಾರ ನಗದು. ಏನಿದ್ರು ಎಲ್ಲ ಆಗಲೇ ಚುಕ್ತ ಆಗಬೇಕು. ಸಾಲ ಸೂಲದ ಮಾತೇ ಇಲ್ಲ. ಧನಿಕ ಅಲ್ಲೇ ಕುಳಿತಿದ್ದಾನೆ. ಆ ಬಾಲಕನಿಗೆ ನಂದು ಮಾರವಾಡಿ ಅಂತ 5 ರೂಪಾಯಿ ತಗೊಂಡು ಬರಲು ಹೇಳಿದ್ದಾರೆ. ಆ ಧನಿಕ ಪಿಳಿ ಕಣ್ಣು ಬಿಡ್ತಾ ಇದ್ದಾನೆ. ಸಾಲ ನಗದು ಏನಿದ್ರ ಅರ್ಥ? ಏನಾದರೂ ಆಗಲಿ ನನಗೇನಂತೆ
ಏನೋ ಅಂದರು, ಬಹುಶಃ ಯಾರಿಗೂ ಹೇಳಿರಬೇಕು, ನನಗೇನದು ವಿಷಯಕ್ಕೆ ಅವಶ್ಯಕತೆ ಇದೆ, ಹೇಳಿದರೆ ನೋಡೋಣ, ನನಗಂತೂ ಅಲ್ಲವೇ ಅಲ್ಲಲ್ಲ. ಆದರೂ ಈಗೇಕೆ ಇವೆಲ್ಲ, ಯಾಕೆ ಇವೆಲ್ಲ ವಿಷಯ ಅಂತ ಮಾಡ್ತಾ ಇದ್ದಾರೆ? ಮೊದಲೇ ತಡವಾಗ್ತಾ ಇದೆ, ತನಗಿಷ್ಟು ಬ್ರಹ್ಮಜ್ಞಾನವನ್ನು ಕೊಟ್ಟು ಇಂಥ ಇವರ ಕಡೆ ಈ ಕೆಲಸವನ್ನು ನಾನು ಮಾಡಿಕೊಂಡಂತೆ ಅವರಿಗೆ ಭಾವನೆ ಆಗ್ತಾ ಇದೆಯೇ? ತನ್ನಂಥವರು ಕಾಯೋದಂದ್ರೆ ಏನು? ತಾನು ಧನಿಕ, ಇಷ್ಟು ಹೊತ್ತು ಕಾಯಬೇಕಾ ಬಾಬಾರಬ್ಬರಿಗೆ? ಅಷ್ಟರಲ್ಲಿ ಆ ಹುಡುಗ ಬಂದು ಎದು ಶುರು ಬಿಡ್ತಾ ವಾಪಸ್ ಬರ್ತಾನೆ ಹುಡುಗ. ಬಾಬಾ ಅಲ್ಲಿ ನಂದು ಮಾರವಾಡಿಯ ಪತ್ತೆನೇ ಇಲ್ಲ, ಅವನ ಮನೆಗೆ ಬೀಗ ಬಿದ್ದಿದೆ, ಎಲ್ಲಿಗೂ ಹೋಗಿದರೋ ಯಾರಿಗೂ ತಿಳಿದಿಲ್ಲ. ಬಾಬಾ ಕೊಂಚ ಯೋಚಿಸುವಂತೆ ಕಂಡಿತು. ಆವಾಗ ಬಾಬಾ ಆ ಮಾತಿನ ಹೌದಾ, ಏನು ಮಾಡೋದು ಅಂತ ವಿಚಾರ ಬೀಳ್ತಾರೆ. ಸರಿ, ಆ ಇನ್ನೊಬ್ಬ ವ್ಯಾಪಾರಿ ಇದ್ದಾನಲ್ಲ, ಅವನೆಲ್ಲ ಬಳಿ ಹೋಗು, ನನಗಾಗಿ 5 ರೂಪಾಯಿ ತಂದು ಕೊಡು ಅಂತ ಆ ಹುಡುಗ ಮತ್ತೆ ಧಾವಿಸಿದ. ಅದೇ ವೇಗದಲ್ಲಿ ತಿರುಗಿ ಬಂದ ಆ ಬಾರಿಯು ಅದೇ ಉತ್ತರ, ಅವರಿಲ್ಲ. ಬಾಬಾರು ಅಷ್ಟಕ್ಕೆ ಸುಮ್ಮನಾಗಿದೆ. 4-6 ಕಡೆಗೆ ಆ ಹುಡುಗರನ್ನ ಕಳಿಸಿಬಿಡ್ತಾರೆ. ಎಲ್ಲೂ ರೂಪಾಯಿ ಸಿಗಲ್ಲ, 5 ರೂಪಾಯಿಯೂ ಹುಟ್ಟಲಿಲ್ಲ ಅಲ್ಲಿ ಎಲ್ಲಿಯೂ. ವಾಸ್ತವವಾಗಿ ಬಾಬಾರವರಿಗೆ ಎಲ್ಲಿ ಯಾರಿದ್ದಾರೆ ಯಾರಿಲ್ಲ ಎನ್ನುವುದು ಗೊತ್ತಿಲ್ಲವೇನು? ಆತನ ಎಲ್ಲಿ ಹಣ ಕಳಿಸಿದ್ರೆ ಬಾಬಾ ಗೊತ್ತಿದೆ, ಆತ ಇಲ್ಲ 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 ಇಲ್ಲದ ಜಾಗದಲ್ಲೇ ಆ ಹುಡುಗರನ್ನ ಕಳಿಸಿದ್ದಾರೆ. ಗೊತ್ತು ಅವರಂಥ ಪೂರ್ಣಯೋಗಿಗೆ 5 ರೂಪಾಯಿಗಳ ಅವಶ್ಯಕತೆ ಏನು. ಆದರೆ ತನ್ನ ಇಚ್ಛೆ ಭಕ್ತರಿಂದ ನೆರವೇರಿಸಿಕೊಳ್ಳಬಲ್ಲ ಧೀಶಕ್ತಿ ಗುರುವಿನಿಗೆ ಇದೆಯಲ್ವ. ಇದೆಲ್ಲ ನಾಟಕಗಳಲ್ಲಿ ಒಂದಂತ ನಾಟಕವನ್ನು ಹಣೆದಿದ್ದರು ಬಾಬಾರವರು. ಎದುರುಗಿದ್ದ ಬ್ರಹ್ಮಜ್ಞಾನ ಜಿಜ್ಞಾಸು ಅಂತರಾತ್ಮದಲ್ಲಿನ ಹವಣಿಕೆ ಹೊರಗಳಿತಿದ್ರು ಬಾಬಾರವರು. ಅವನ ಅಂತರಾತ್ಮ ಇನ್ನೂ ಎಚ್ಚರ್ತಾ ಇಲ್ಲ. ಕಡ್ಡಿ ಬೆಂಕಿ ಕಟ್ಟಿ ಗೀರಿದರೂ ಅವನ ಆತ್ಮ ಅಲ್ಲಿ ಬತ್ತಿ ಉಡಿತಾ ಇಲ್ಲ. ಆ ಬಾಬಾರಿಗೆ ಆ ಭಾವನೆ ಆಗ್ತಾ ಇದೆ. ಎದುರಿಗೆ ಕುಳಿತ ಆ ಮಹಾಶಯನ ಜೇಬಿನೊಳಗೆ ನೋಟುಗಳ ಕಂತೆ ಇರುವುದನ್ನು ಅವರು ಬಲ್ಲರು. ಆ ಮಹಾಶಯ ಬಂದಿರೋನಲ್ಲ, ಅವನ ಕಿಶೆಯೊಳಗೆ ನೋಟಿನ ಕಂತೆಗಳು ಇವೆ ಅಂತ ಬಲ್ಲವರು ಇವರು ಅಂತರ್ಯಾಮಿ. ನಿಜವಾಗಿಯೂ ಈತ ಬ್ರಹ್ಮಜ್ಞಾನ ಅಪೇಕ್ಷೆ ಆಗಿದ್ದರೆ ಇಷ್ಟು ಹೊತ್ತು ಸುಮ್ಮನೆ ಕುಳಿತಿರದಿದ್ದೇನೆ. ಬಾಬಾರವರು 5 ರೂಪಾಯಿಗಾಗಿ ಅಷ್ಟು ಹೊತ್ತಿನಿಂದ ಆ ಬಾಲಕನನ್ನು ಕಳುಹಿಸಿ ಎಷ್ಟು ಪ್ರಯತ್ನ ಮಾಡಿದ್ರೂ ಫಲಕಾರಿಯಾಗಲಿಲ್ಲ. ಅಲ್ಲಿಗೆ ಇಲ್ಲಿಗೆ ಓಡಿ ಹೋಗಿ ಬಂದ ಸುಸ್ತಾದ ಬಾಲಕನಡೆಗೆ ಒಂದು ಕಡೆಗಣನೆಯ ನೋಟವನ್ನು ಬೀರಿ ಸುಮ್ಮನಾಗ್ತಿದ್ದ ಯಾರು ಆ ಧನಿಕ. ಸದ್ಯ ಬಾಬಾರವರು 5 ರೂಪಾಯಿಗಳ ರಕ್ಷಣೆ ಬೇಕೆಂದು ಕೇಳಲಿಲ್ಲವಲ್ಲ, ಅದೇ ಸಮಾಧಾನ ಅವನಿಗೆ. ನೇರವಾಗಿ ನನಗೆ ಇನ್ನೂ ಕೇಳಲಿಲ್ಲಲ್ಲ ಬಾಬಾರವರು, 5 ರೂಪಾಯಿ ಕೊಟ್ಟು ಅದೇ ಸಮಾಧಾನ. ನನಗೇನು ಬಂದಿಲ್ಲ, ನನಗೆ ಕೇಳ್ತಾ ಇಲ್ಲ, ನಾನಲ್ಲ, ನನಗೆ ಸಂಬಂಧ ಇಲ್ಲದ ವಿಷಯ. ಹಾಗಾಗಿ ನಾನು ಸಹ ಅವ್ರು ಕೇಳಿದ ನಾನು 5 ರೂಪಾಯಿ ಯಾಕೆ ಕೊಡಬೇಕು? ಅದೇನು ನನ್ನ ಕರ್ತವ್ಯವೇ? ಒಮ್ಮೆ ಬ್ರಹ್ಮಜ್ಞಾನ ಸಿಗಲಿ, ಮತ್ತಾರು ಇಲ್ಲಿ ಕಾಯ್ತಾ ಕುಳಿತಿರ್ತಾರೆ. ಆನಂತರ ಇಂಥ ದರಿದ್ರ ಕೊಂಪೆಗೆ ಬರುವ ಅವಶ್ಯಕತೆಯೂ ಇಲ್ಲ. ಮನದಲ್ಲೇ ಲೆಕ್ಕಾಚಾರ ಹಾಕುತ್ತಾ ಬಾಯಿಗೆ ಬಿಗಿದುಕೊಳ್ಳುತ್ತಾ ಸಾಹುಕಾರ ಒಂದು ವೇಳೆ ತಾನು ಈಗ 5 ರೂಪಾಯಿಗಳನ್ನು ನೀಡಿದರೂ ಬಾಬಾರವರು ಅದನ್ನೇ ಇಟ್ಟುಕೊಳ್ಳದೆ ಅದರ 10ರಷ್ಟು ಪ್ರಸಾದಿಸಬೇಕಲ್ಲ ಪರಮ ಪಾವನರೆಂಬ ಯೋಚನೆ ಏನೂ ಸುಳಿಲಿಲ್ಲ. ತಾನು ಒಂದು ವೇಳೆ 5 ರೂಪಾಯಿ ಕೊಟ್ಟು ಅದರ 10 ಪಟ್ಟು 100 ಪಟ್ಟು ಆಗ್ತದೆ ಅನ್ನೋಂಥ ಭಾವನೆಯೂ ಅಂತನಿಗೆ ಹೊಳೆಯಲಿಲ್ಲ. ಇಂಥ ಕಡುಲೋಭಿಗೆ ಬ್ರಹ್ಮಜ್ಞಾನದ ಮೇಲೆ ಆಸಕ್ತಿ ಎನ್ನುವುದಕ್ಕಿಂತ ಅದು ಒಂದು ರೀತಿಯ ವ್ಯಾಮೋಹ. ಎಲ್ಲರಿಗಿಂತ ಹೆಚ್ಚಿನ ಸುಖ ಪಡೆದು ಮರೆಯುವ ದುರಾಸೆ. ಯಾರು ಹೇಗಿದ್ದರಂತೆ ಅದರವರ ಪ್ರಾರಬ್ಧ. ತನ್ನ ಸುಖವೇ ತನ್ನ ಅನುಕೂಲವೇ ಮುಖ್ಯ. ಅದೇ ಸರಿ, ಎಷ್ಟಾದರೂ ಸಾವುಕಾರ ಅಲ್ವೇ ತಾನು. ಬಾಬಾರವ್ರ ಮೇಲೆ ಅವನಿಗೇನಾದರೂ ಕಿಂಚಿತ್ ಭಕ್ತಿ, ಶ್ರದ್ಧೆ, ಪ್ರೀತಿ ಇದ್ದಿದ್ದರೆ ಅವರು ಕೇಳಿದ 5 ರೂಪಾಯಿಯನ್ನು ತಾನೇ ಒಪ್ಪಿಸಿ ಬಿಡುತ್ತಿರಲಿಲ್ಲವೇ? ಕಂಡು ಕಾಣದವರಂತೆ ಸುಮ್ಮನಿದ್ದು ಗಳಿಗೆಗಳಿಗೊಮ್ಮೆ ತನ್ನ ಜೇಬನ್ನು ಮುಟ್ಟಿಸಿಕೊಂಡು ಅಲ್ಲಿ ರೂಪಾಯಿ ಕಂತೆ ಭದ್ರವಾಗಿರೋದನ್ನು ಖಾತ್ರಿಪಡಿಸಿಕೊಂಡು ನೆಮ್ಮದಿಯ ಉಸಿರೆಳೆದು ಕೊಡ್ತಾ ಇದ್ದ ಆತ. ಜಿಪುಣಾಗ್ರೇಸರ ಸಾಹುಕಾರನ ಅಸಹನೆ ಮುಗಿಲು ಮುಟ್ಟಿತು. ಇನ್ನೂ ಬಾಬಾರು ನನಗೆ ಬ್ರಹ್ಮಜ್ಞಾನದ ಸಮಯ ಹೇಳ್ತಾ ಇಲ್ಲ, ಯಾಕೆ ತಡ ಮಾಡ್ತಾ ಇದೆ? ಸಹನೆ ಮುಗಿಲು ಮುಟ್ಟಿತು. ಇನ್ನೆಷ್ಟು ಬಾರಿ ಕೇಳಬೇಕು ಆ ಫಕೀರನನ್ನು? ಆತ ಮುಲಾಜಿಲ್ಲದೆ ಬಾಬಾರನ್ನು ಒತ್ತಾಯಿಸ್ತಾ, ಬಾಬಾ ಬೇಗ ಕೊಡಿ, ನನಗೆ ಬ್ರಹ್ಮಜ್ಞಾನ ತಡವಾಗ್ತಾ ಇದೆ, ನನಗೆ ಬಂದಾಗಲೇ ಹೊತ್ತು ಬಹಳವಾಯಿತು. ಬಾಬಾ ವಿಷಾದಿಂದಲೇ ಅನಾದರದಿಂದಲೇ ಶರಣೆಯಿಂದಲೂ ತುಸು ಮುಗುಳನಾಗ್ತಾರೆ. ಬಾಬಾರು ಶಾಂತಚಿತ್ತದಿಂದ ಇದ್ದಾರೆ. ಅವರೆಷ್ಟು ಕಾಗಾಡಿದ್ರು, ಅವರು ಮುಗುಳು ನಗುತ್ತಾ ಹೇಳ್ತಾರೆ. ಈ ನಗೆಯ ಭಾವ ಅರ್ಥ ಆಗುವುದು ಅಂತ ಸತ್ವ ಇದ್ದರಿಗೆ ಮಾತ್ರ. ಅದು ಅರ್ಥ ಗೊತ್ತಾಗೋದು ಧಾರ್ಮಿಕ ಅನುಸಂಧಾನ, ಶರಣಾಗತ ದೀನಾರ್ಥ ಅಂತ ನಾನು ಮೊದಲೇ ಹೇಳಿದಾಗಂತೆ ಅಲ್ಲಿರುವ ಭಕ್ತರಿಗೆ ಮಾತ್ರ ಗೊತ್ತಾಗತ್ತೆ. ಅಯ್ಯೋ ಮಿತ್ರ, ಆಗಿನ ನಿನಗೆ ಬ್ರಹ್ಮಜ್ಞಾನ ಕೊಡೋ ಪ್ರಯತ್ನ ಇದೇನಿಲ್ಲಪ್ಪ, ನಾನು ಗೊತ್ತಾಗಲಿಲ್ವೇ ನಿನಗೆ? ಅಯ್ಯೋ ನಾನು ಈಗ ಏನು ಮಾಡ್ತಾ ಇದ್ದೆ ಅಂತ ನಿನಗೆ ಗೊತ್ತಾಗಲಿಲ್ವೇ ಧನಿಕ ಅಂತ ಬಾಬಾ ಹೇಳ್ತಾರೆ. ಬಾಬಾರವರ ಉತ್ತರದಿಂದ ಗಳಿಬಿಲಿಕೊಂಡ ಆ ಸಾಹುಕಾರ ವಿಶ್ವಶ್ರೇಷ್ಠವಷ್ಟುವಾದ ಬ್ರಹ್ಮಜ್ಞಾನವನ್ನು ಕೇಳಿಕೊಂಡು ಬಂದವನ ಇನ್ನೊಬ್ಬ ಮಾತು ಎಂದರಲ್ಲ. ಆದರೆ ಅದೇ ಕೊಡಲು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ.
ವಿಶ್ವದಲ್ಲಿ ನಾನು ಒಬ್ಬನೇ ಬಂದಿದ್ದೀನಿ, ಇನ್ನೂ ತನಕ ಬ್ರಹ್ಮಜ್ಞಾನ ಕೇಳಲಿಕ್ಕೆ ಯಾರು ಬಂದಿಲ್ಲ, ಆದರೂ ನಾನು ಕೊಡಲಿಕ್ಕೆ ಯಾಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ? ನಾನೆಂದರೆ ಏನು? ನನ್ನ ಶ್ರೀಮಂತಿಕೆ ಏನು ಅಂದರೆ ಏನು? ಚೂರಾದ ಗೌರವ ಕೊಡಬೇಡವೇ? ತನ್ನ ಈ ರೀತಿ ಅನಾದರಿಸುವುದು ಎಂದರೇನು? ಈ ರೀತಿ ಅನಾದರಣ ಮಾಡ್ತಾ ಇದ್ದಾರೆ ಬಾಬಾ ಅವರು. ತಾಳ್ಮೆಗಡದೆ ಮತ್ತು ಕೇಳ್ತಾನೆ, ಬಾಬಾ ಆದಷ್ಟು ಬೇಗ ಕೊಡಿ ಬ್ರಹ್ಮಜ್ಞಾನವನ್ನು. ಹೊತ್ತು ಬಹಳವಾಯಿತು. ಬಾಬಾರವರು ಬೆಳದಿಂಗಳು ಹರಡಿದಂತೆ ನಗ್ತಾರೆ, ಮರುಕ್ಷಣ ಗಂಭೀರ ಆಗ್ತಾರೆ. ಅವರ ಧ್ವನಿಯಿಲ್ಲದ ಮಾರ್ಧವತೆ ಮಾಯವಾಗಿ ನಿಷ್ಠವಾಗಿ ಎಣುತ್ತಾರೆ. ಹೇಳ್ತಾರೆ, ಅಯ್ಯೋ ಮಿತ್ರ, ನಿನಗಿನ್ನು ತಿಳುವಳಿಕೆ ಬರಲಿಲ್ಲವೇ? ಆಗಿನಿಂದ ನಡೆಸ್ತಿರೋ ಈ ನಾಟಕ ಏನಂತ ತಿಳಿದುಕೊಂಡೆ? ನಿನಗಾಗಿ ಈ ಪ್ರಹಸನವನ್ನು ಮಾಡಿದ್ದು, ಆದರೂ ನಿನಗೆ ಕಿಂಚಿತ್ತು ಸಾಮಾನ್ಯ ಜ್ಞಾನವೇ ಇಲ್ಲವೇ ಹೋಯ್ತಲ್ಲ. ಬ್ರಹ್ಮಜ್ಞಾನ ಮೂಲಕ ಬ್ರಹ್ಮನ ದರ್ಶನ ಮಾಡಬೇಕೆನ್ನುವ ಅವನು ಮೊದಲು ಕರ್ತವ್ಯ ಪಂಚ ವಸ್ತುಗಳನ್ನು ತ್ಯಜಿಸಿಬಿಡಬೇಕು. ಇದೆಲ್ಲ ಪ್ರಾಪ್ತಿ ಮಾಡಬೇಕಿದ್ರೆ ಬ್ರಹ್ಮಜ್ಞಾನ ಮೂಲಕ ಬ್ರಹ್ಮ ದರ್ಶನ ಮಾಡಬೇಕು. ಮೊದಲು ಕರ್ತವ್ಯ ಪಂಚ ವಸ್ತುಗಳನ್ನು ಆತ ತ್ಯಜಿಸಬಿಡಬೇಕು. ಅಷ್ಟೇ ಅಲ್ಲ, ಗೊತ್ತಾದರೆ ಅಂತ ಪಂಚಪ್ರಾಣ, ಪಂಚೇಂದ್ರಿಯ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಇವಿಷ್ಟನ್ನು ಪ್ರಕರಣಪೂರ್ವಕವಾಗಿ ವರ್ಜಿತ ಮಾಡಿದರಷ್ಟೇ ಆತನಿಗೆ ಬ್ರಹ್ಮಜ್ಞಾನದ ತಿರುಳು ಅರ್ಥವಾಗ್ತದೆ. ಆತ್ಮಾನುಭೂತಿಯ ಅನುಭವಕ್ಕಾಗಿ ಶ್ರಮಿಸಬೇಕಾಗ್ತದೆ. ಹೇಗೆಂದರೆ ಕತ್ತಿಯ ಅಲುಗಿನ ಮೇಲೆ ಕೆತ್ತಿ ಹೋಗದಂತೆ ಜಾಗರೂಕವಾಗಿ ನಡೆಯಬೇಕು. ಸಾಯಿನಾಥರು ಮತ್ತೆಲ್ಲಿಗೂ ಈ ಹುಡುಗರನ್ನು ಸಾಲಕ್ಕಾಗಿ ಹಣಕ್ಕಾಗಿ ಕಳಿಸ್ತಿಲ್ಲ. ಸಾಹುಕಾರ ಹುಬ್ಬುಗಂಟಿ ಕಿತ್ತಿ ಕುಳಿತ. ಈಗ ಆತನಿಗೆ ಅರ್ಥ ಆಗ್ತಾ ಇದೆ, ಇದೆಲ್ಲ ನಾಟಕ ಮಾಡ್ತಿದ್ದಾನೆ ಬಾಬಾರವರು. ಯಾಕೋ ಬ್ರಹ್ಮಜ್ಞಾನ ದಕ್ಕುವ ಲಕ್ಷಣ ಕಾಣಲಿಲ್ಲ. ಎದ್ದು ಹೋಗಬೇಕೆನಿಸಿದ್ರು ಸಹ ಸುಖದ ಆಸೆ ಕುಳ್ಳಿಡಿಸಿತ್ತು. ಎದ್ದು ಹೋಗಬೇಕು ಅಂತ ಇದ್ರೂ ಸಹ ಸುಖದ ಆಸೆ ಕುಳ್ಳಿಡಿಸಿತ್ತು. ಸಾಪ ಗೀಪ ಕೊಟ್ಟು ಬಿಟ್ರೆ ಎಂಬ ಭಯವೂ ಸಣ್ಣ ಒಂದು ಕಡೆಗೆ ಆವರಿಸಿಬಿಟ್ಟು ಆತ ಸಾಯಿಯ ಫಲಾಪೇಕ್ಷಿಲ್ಲದೆ ಪರಿಶುದ್ಧ ಪ್ರೀತಿಯನ್ನು ಗ್ರಹಿಸುವಷ್ಟು ವಿವೇಕಿಯಾಗಿರಲಿಲ್ಲ. ಇದು ಬ್ರಹ್ಮಜ್ಞಾನದ ಬೇಡಿಕೆಗೆ ಆ ಧನಿಕ ಕುಳಿತುಕೊಂಡು ಬಾಬಾರವರು ಅಲ್ಲಿ ಆಡಿಸಿದ ನಾಟಕ ಇದು. 5 ರೂಪಾಯಿ ನಂದು ಮಾರವಾಡಿ ಇತರ ವ್ಯಾಪಾರಿಗಳಿಗೆ ಕಳಿಸಿ ಆತನ ಜೇಬಿನಲ್ಲಿ ಕಂತೆ ನೋಟುಗಳಿದ್ರೂ ಸಹ ಬಾಬಾ ನಾನು ಕೊಡ್ತೇನೆ, 5 ರೂಪಾಯಿ ಇದೆಯಲ್ಲ ನಾನು ಕೊಡ್ತೇನೆ ಅಂತ ಅನ್ನೋ ಭಾವವೂ ಬರಲಿಲ್ಲ. ಇದನ್ನು ಪಾಠ ನಮ್ಮ ನೀತಿ ಇದ್ದಂತೆ ಈ ಕಥಾ ಅನುಸಂಧಾನ ಇದು ಮುಂದುವರಿಯುತ್ತದೆ ಮುಂದಿನ ಅಧ್ಯಾಯದಲ್ಲಿ. ಇದು ಬ್ರಹ್ಮಜ್ಞಾನ 2 ಭಾಗವಾಗಿ ಮಾರ್ಪಟ್ಟಿದೆ. ಇದು ಕಥೆ ಇದು ಮುಂದಿನ ಅಧ್ಯಾಯದಲ್ಲಿ 17ನೇ ಅಧ್ಯಾಯದಲ್ಲಿ ಮುಂದುವರಿಯುತ್ತದೆ. ಆದರೆ ಈ ಪ್ರಹಸನ, ಈ ನಾಟಕ ನಮ್ಮ ಜೀವನದಲ್ಲೂ ಸಹ ಒಂದು ನಾಟಕ, ಜೀವನವೂ ಒಂದು ನಾಟಕ. ಆ ಧನಿಕ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇಂಥ ಪ್ರಸಂಗಗಳು ನಮಗೂ ಸಹ ಹೇಳ್ತೀವಿ. ನೀವು ಕಡು ಬಡವರು ಇರಬೇಕು, ಮನೆಯಲ್ಲಿ ಒಬ್ಬ ಅನ್ನಕ್ಕಾಗಿ ಅಥವಾ ಒಂದು ಭಿಕ್ಷೆಗಾಗಿ ಬಂದಿರ್ಬೋದು. ನಿಮ್ಮಲ್ಲಿ 1 ರೂಪಾಯಿ ಇಲ್ಲ ಅಥವಾ 10 ರೂಪಾಯಿ ಇಲ್ಲ ಇರ್ಬೋದು, 1 ರೂಪಾಯಿ ಆದರೂ ಅಥವಾ ಏನಾದರೂ ಒಂದು ದವಸ ಧಾನ್ಯವನ್ನು. ಹಾಗೆ ಗುರು ದತ್ತಾತ್ರೇಯ ಒಬ್ಬ ಅವರೆಕಾಯಿ ಮಾಡುವನ ಮನೆಗೆ ಬರ್ತಾನೆ. ಕಡು ಬರೋರು ಇರ್ತಾರೆ, ಭಿಕ್ಷೆಗೆ ಬರ್ತಾರೆ ದತ್ತಾತ್ರೇಯವರು. ಭಿಕ್ಷಾ ಕೊಡಿ ಅಮ್ಮ ಹೇಳಿ. ಅವ್ರು ಹೇಳ್ತಾರೆ, ಇವತ್ತು ಏನೂ ಇಲ್ಲ, ನಾವು ಏನಾದರೂ ಅವರೆಕಾಯಿಯನ್ನು ಮಾಡಿಕೊಂಡು ಬಂದರೆ ಮಾತ್ರ ಹಣದಿಂದ ನಾವು ಇವತ್ತು ಊಟ ಮಾಡೋದು. ಇವತ್ತು ಏನೂ ನಮ್ಗೆ ಅವರೆಕಾಯಿನೇ ಮಾರಾಟಕ್ಕೆ ಸಿಕ್ಕಿಲ್ಲ, ಇವತ್ತು ಅವರೆಕಾಯಿನೇ ಬೆಳೆದಿಲ್ಲ, ಅದಕ್ಕಾಗಿ ನಾವು ನೀರು ಕುಡ್ಕೊಂಡಿದ್ದೀವಿ. ಆಗ ದತ್ತಾತ್ರೇಯ ಗುರುಗಳು ಹೇಳ್ತಾರೆ, ನರಸಿಂಹ ಸರಸ್ವತಿ ಇರ್ತಾರೆ, ದತ್ತ ಸ್ವರೂಪಿ ಹೇಳ್ತಾರೆ, ಏನು ಇರಲಿ ನಿಮ್ಮ ಮನೆಯಲ್ಲಿ ಅವರೆಕಾಳು ಇದೆಯಲ್ಲ ಅದನ್ನಾದರೂ ಕೊಡಿ ಹೇಳಿ. ಆಗ ಅವರೆಕಾಯಿಯನ್ನು ಕೊಡುತ್ತಾರೆ. ತಿರುಗಿ ಹೋಗುವಾಗ ಗುರು ದತ್ತಾತ್ರೇಯರು ಆ ಅವರೆಕಾಯಿ ಬಳ್ಳಿಯನ್ನು ಅದನ್ನು ಕೈಯಿಂದ ಬಿಸಿಟ್ಟು ಹೋಗ್ತಾರೆ. ಆಗ ಅವ್ರಿಗೆ ಭಾಳ ದುಃಖ ಆಗತ್ತೆ. ಇದರಿಂದಲೇ ನಮಗೆ ಉತ್ಪನ್ನ ಆಗ್ತು, ಇದೇ ಜೀವನ ನಿರ್ವಹಣೆ ಆಗ್ತದೆ. ಇಂಥ ಗುರುಗಳು ಬಂದು ಅವರೆಕಾಯಿಯ ಗಿಡವನ್ನೇ ಕಿತ್ತೊಗೆಸಿದ್ರಲ್ಲ, ಆವಾಗ ಆ ಕಿತ್ತೊಗೆಸಿದ ಜಾಗವನ್ನು, ಆ ಗಿಡವನ್ನು ತೆಗೆದು ಕೈಯಲ್ಲಿ ಪುನಃ ಅದನ್ನು ಕೊಡಲೆಯಿಂದ ಅದನ್ನು ಮಣ್ಣನ್ನು ತೆಗೆಯುವಾಗ ಒಂದು ಹಂಡೆ ಸಿಗ್ತದೆ. ಅಲ್ಲಿ ಪುನಃ ಚಿನ್ನದ ತಾಮ್ರದ ನಾಣ್ಯಗಳು, ಚಿನ್ನದ ತಂಬಿಕೆಯಲ್ಲಿ ಚಿನ್ನದ ನಾಣ್ಯಗಳು. ಆವಾಗ ಅರಿವಾಗುತ್ತದೆ, ನಮ್ಮ ಬಡತನವನ್ನು ನೀಗಿಸಲು ಬರಲಿಕ್ಕೆ ಬಂದಿದ್ದರು ಗುರುಗಳು. ಈ ಅವರೆಕಾಯಿ ಮಾರಾಟದಿಂದ ನಾವು ಮುಕ್ತರಾಗಬೇಕು, ಬಡತನದಿಂದ ಮುಕ್ತರಾಗಬೇಕು. ಇದು ಜ್ಞಾನ ಪರಿಜ್ಞಾನ ಕೊನೆಯಲ್ಲ ಆಯಿತು. ಹಾಗೆ ಇದು ಬ್ರಹ್ಮಜ್ಞಾನ. ಈಗ ಅರ್ಥ ಆಗಿಲ್ಲ, ನಾವು ಸಹ ಕಥಾನುಸಂಧಾನದ ಮಧ್ಯಭಾಗದಲ್ಲಿದ್ದೇವೆ. ಹಾಗೆ ನಾವು ಮುಂದಿನ ಅಧ್ಯಾಯದಲ್ಲಿ ಏನು 17ನೇ ಅಧ್ಯಾಯದಲ್ಲಿ ಇದರ ಅನುಸಂಧಾನವನ್ನು ನಾವು ಮಾಡ್ತಾ ಹೇಳ್ತಾ ನಿಮಗೆಲ್ಲರಿಗೂ ಈ ಘಟನೆಗಳನ್ನು ಪುನಃ ಕಥೆಯನ್ನು ಮೆಲಕು ಹಾಕ್ತಾ ಮುಂದಿನ ಅಧ್ಯಾಯ ಬರೋ ತನಕ ಮುಂದೇನಾಯಿತು ಎನ್ನುವಂಥ ಭಾವನೆ ನಿಮಗೆ ಊರಲಿ ಅಂತ ಹೇಳ್ತಾ, ಈ ಕಥೆಯನ್ನು ಕೇಳಿದವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ ಹೇಳ್ತಾ
ಸರ್ವೇ ಜನ ಸುಖಿನೋ ಬಂತು ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಿ ಹೇಳಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜಿ ಅವರಿಗೆ ಪ್ರಣಾಮ ಮಾಡ್ತಾ, ಸಾಯಿ ಗುರುಜಿಯವರಿಗೆ ಪ್ರಣಾಮ ಮಾಡ್ತಾ, ಹಾಗೂ ಸಾಯಿ ಈಶ್ವರ ಗುರುಜಿಯವರಿಗೆ ಪ್ರಣಾಮ ಮಾಡ್ತಾ, ಸಾಯಿ ದರ್ಬಾರದಲ್ಲಿ ಕುಳಿತ ಶ್ರೀ ಮಹಾರಾಜ ಸಾಯಿ ಮಹಾರಾಜನೇ ಪ್ರಣಾಮ ಮಾಡ್ತಾ ನನ್ನ ಈ ಕಥಾನಸಂದವನ್ನು ಇಲ್ಲಿ ಮುಕ್ತಾಯ ಮಾಡ್ತಾನೆ. ಮುಂದಿನ ಅಧ್ಯಾಯಕ್ಕೆ ನಿಮ್ಮನ್ನು ಕಾಣೋಣ. ಹರಿ ಓಂ. Sai Om Sai Om Sai Om